ನನ್ನ ಬಗ್ಗೆ ಪರಿಚಯ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅಂದುಕೊಳ್ತೀನಿ. ನಿಮ್ಮೆಲ್ಲರಿಗೆ ನಾನು ಪರಿಚಯ ಇರುವಂಥ ವ್ಯಕ್ತಿ, ನನ್ನ ಪರಿಚಯ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಈ ದಿನ ದೇವರು ನಮ್ಮ ಸಂಗಡ ಏನು ಮಾತನಾಡ್ತೇವೆ ಎಂಬುದಾಗಿ ನಾವು ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿರೋಣ. ಮೊದಲನೇ ಸಮುವೇಲ ಬರೆದ ಪುಸ್ತಕ 4ನೇ ಅಧ್ಯಾಯ 2ನೇ ವಚನದಿಂದ ದಯವಿಟ್ಟು ಯಾರಾದರೂ ಓದ್ರಿ. ಮೊದಲನೇ ವಚನದಿಂದ, 1 ಸ್ಯಾಮುವೇಲ್ 4th ಚಾಪ್ಟರ್. ಮೊದಲನೇ ಸಮುವೇಲ ಬರೆದ ಪುಸ್ತಕ 4ನೇ ಅಧ್ಯಾಯ. ಇಸ್ರಾಯೇಲರು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟು ಎಬೆನೆಜೆರಿನ ಸಮೀಪದಲ್ಲಿ ಪಾಳೆಯ ಮಾಡಿಕೊಂಡರು. ಫಿಲಿಷ್ಟಿಯರು ಬಂದು ಆಫೇಕಿನಲ್ಲಿ ಇಳುಕೊಂಡರು. ಇವರು ಇಸ್ರಾಯೇಲರಿಗೆ ಎದುರಾಗಿ ವ್ಯೂಹ ಕಟ್ಟಿ ಯುದ್ಧ ಮಾಡಲು ಇಸ್ರಾಯೇಲರು ಸೋತರು. ಫಿಲಿಷ್ಟಿಯರು ರಣರಂಗದಲ್ಲಿ ಸುಮಾರು 4,000 ಮಂದಿ ಇಸ್ರಾಯೇಲನ್ನು ಸಂಹರಿಸಿದರು. ಇಸ್ರಾಯೇಲರು ತಮ್ಮ ಪಾಳೆಯಕ್ಕೆ ಹಿಂದಿರುಗಿದ ಮೇಲೆ ಅವರ ಹಿರಿಯರು ಅವರಿಗೆ, ಯೆಹೋವನು ಇವತ್ತು ನಮ್ಮನ್ನು ಫಿಲಿಷ್ಟಿಯರಿಂದ ಅಪಜಯಪಡಿಸಿದ್ದೇಕೆ? ಶಿಲೋವಿನಿಂದ ಯೆಹೋವನ ಒಡಂಬಡಿಕೆ ಮಂಜೂಷವನ್ನು ತರಿಸೋಣ, ಆತನು ನಮ್ಮ ಮಧ್ಯದಲ್ಲಿ ಬಂದು ಶತ್ರುಗಳ ಕೈಗೆ ನಮ್ಮನ್ನು ತಪ್ಪಿಸಲಿ ಎಂದು ಆಲೋಚನೆ ಹೇಳಿದ್ದರಿಂದ ಅವರು ಜನರನ್ನು ಕಳುಹಿಸಿ ಕೆರೂಬಿಗಳ ಮಧ್ಯದಲ್ಲಿ ಆಸೀನಾರೂಢನಾಗಿರುವ ಸೇನಾಧೀಶ್ವರನಾದ ಯೆಹೋವನ ಒಡಂಬಡಿಕೆ ಮಂಜೂಷವನ್ನು ತರಿಸಿದರು. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ನಮ್ಮೆಲ್ಲರಿಗೆ ಸುಪರಿಚಿತವಾದಂಥ ಒಂದು ಸನ್ನಿವೇಶ ಏನಂದರೆ, ನಮ್ಮೆಲ್ಲರಿಗೆ ಮಂಜೂಷದ ಬಗ್ಗೆ ಎಲ್ಲರಿಗೂ ಗೊತ್ತು. ಮಂಜೂಷ ಯಾವತ್ತನ ಕೇಳಿರ? ಮಂಜೂಷದ ಬಗ್ಗೆ, ಆರ್ಕ್ ಆಫ್ ಕವನೆಂಟ್ ಮಂಜೂಷ ಇಲ್ಲಿದ್ದರೆ ಡಿಸ್ಪ್ಲೇ ಹಾಕಿದ್ರೆ ಚೆನ್ನಾಗಿರುತ್ತೆ. ದೇವರ ಮಂಜೂಷ ಅನ್ನೋದು ಒಂದು ಡಬ್ಬೆ ಥರ ಇರುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ ಅದು ಡಬ್ಬೆ ಥರ ಇರುತ್ತೆ. ಈ ಮಂಜೂಷದಲ್ಲಿ ಏನೇನಿರುತ್ತೆ ಅಂದರೆ, ಅಹರೋನು ಕೋಲು, ಮನ್ನಾ ಪಾತ್ರೆ, 10 ಆಜ್ಞೆಗಳು. ಈ ಮಂಜೂಷ ಯಾವುದಕ್ಕೆ ಸಾದೃಶ್ಯ ಅಂದರೆ ದೇವರ ಸಾನ್ನಿಧ್ಯಕ್ಕೆ ಸಾದೃಶ್ಯ. ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಅರ್ಥ ಆಗುವಂಥ ಈ ರೀತಿಯಾದಂಥ ಒಂದು ಡಬ್ಬೆ, ಇದಕ್ಕೆ 2 ಕೋಲ್ ಇರುತ್ತೆ, ಈ ಕಡೆ ಒಂದು ಆ ಕಡೆ ಒಂದು. ಇದನ್ನು 4 ಜನ ಹೊತ್ಕೊಂಡು ಹೋಗ್ಬೇಕು. ಇದು ಮಂಜೂಷ, ಒಂದು ಹಳೆ ಒಡಂಬಡಿಕೆಯಲ್ಲಿ ಇರೋದು. ಇದು ದೇವರ ಸಾನ್ನಿಧ್ಯಕ್ಕೆ ಸೂಚಿತವಾಗಿದೆ. ಅಂದರೆ ಅದರಲ್ಲಿ ದೇವರ ಮಹಿಮೆ ಇರುತ್ತೆ, ದೇವರ ಸಾನ್ನಿಧ್ಯ ಅದರಲ್ಲಿರುತ್ತೆ. ಇಲ್ಲಿ ಇಸ್ರಾಯೇಲ್ ಜನರು ಅವರು ಎಲ್ಲಿಗೂ ಹೋಗ್ಬೇಕಂದ್ರೂ ಕೂಡ ಆ ಮಂಜೂಷವನ್ನು ಹೊತ್ಕೊಂಡು ಹೋಗ್ಬೇಕು. ಹಲ್ಲೆಲೂಯ. ನೀವೆಲ್ಲರೂ ಸೀರಿಯಸ್ ಆಗಿ ನೋಡ್ತೀರಿ, ನನಗೆ ಭಯ ಆಗ್ತದೆ. ಎಲ್ಲಿಗೆ ಹೋದ್ರೂ ಕೂಡ ಈ ಮಂಜೂಷವನ್ನು ಹೊತ್ಕೊಂಡು ಹೋಗ್ಬೇಕು. ಈ ಮಂಜೂಷ ಎಲ್ಲಿಗೆ ಹೊತ್ಕೊಂಡು ಹೋಗ್ತಿರಲ್ಲ ಅಲ್ಲಿ ಎಲ್ಲ ಮಕ್ಕಳಿಗೆ ದೇವರ ಜಯ ಕೊಟ್ಟಿದ್ದಾನೆ. ಈ ಮಂಜೂಷದಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ, ದೇವರ ಶಕ್ತಿ ಇರುತ್ತೆ. ಅದಕ್ಕೆ ಈ ಇಸ್ರಾಯೇಲರ ಹಿಂದೆ ಬರುವಾಗ ಯಾಜಕರು ಈ ಮಂಜೂಷವನ್ನು ಹೊತ್ಕೊಂಡು ಹೋಗ್ತಾರೆ. ಈ ಮಂಜೂಷವು ಎಲ್ಲೆಲ್ಲಿ ಹೊತ್ಕೊಂಡು ಹೋಗಿದ್ದಾರೋ ಯೋರ್ದಾನ್ ನದಿ ಹತ್ರ ಹೊತ್ಕೊಂಡು ಹೋಗ್ತಾರೆ. ಯೋರ್ದಾನ್ ನದಿ 2 ಭಾಗವಾಗುತ್ತೆ. ಅನೇಕ ಸಂದರ್ಭದಲ್ಲಿ ಎರಿಕೋ ಗೋಡೆಗಳಲ್ಲಿ ಸುತ್ತುವಾಗ ಆಗ ಮಂಜೂಷವನ್ನು ಹೊತ್ತುಕೊಂಡು ಅದರ ಸುತ್ತಲೂ ಸುತ್ತುತ್ತಾರೆ. ಇಂಥ ಅನೇಕ ಸಂದರ್ಭಗಳಲ್ಲಿ ಈ ಮಂಜೂಷವನ್ನು ಹೊತ್ತುಕೊಂಡು ಹೋಗಬೇಕು, ಇದು ದೇವರ ನಿಯಮ. ಈ ಮಂಜೂಷವನ್ನು ಹೊತ್ತುಕೊಂಡು ಹೋಗುವಾಗ ಗಮನಿಸ್ತೀರಿ, ಇಸ್ರಾಯೇಲರು ದೇವರ ಸಹಾಯ ಇಲ್ಲದೆ ಫಿಲಿಷ್ಟಿಯರ ದೇಶದ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಇಲ್ಲೊಂದು ಸಂದರ್ಭವನ್ನು ಧ್ಯಾನ ಮಾಡು. ಫಿಲಿಷ್ಟಿಯರ ದೇಶದ ಮೇಲೆ ಯುದ್ಧಕ್ಕೆ ಹೋಗುವಾಗ ನಾವು ಗಮನಿಸ್ತಾ ಇದ್ವಿ, ಇಲ್ಲಿ ಏನಾಗುತ್ತಂದ್ರೆ ಇವರು ದೇವರ ಸಹಾಯವನ್ನು ಕೇಳದೆ, ದೇವರನ್ನು ವಿಚಾರಣೆ ಮಾಡದೆ, ದೇವರೇ ನಾವು ಯುದ್ಧಕ್ಕೆ ಹೋಗ್ಬೇಕಾ ಇಲ್ಲ ಅಂತ ದೇವರನ್ನು ಕೇಳದೆ ಇವ್ರು ಏನು ಮಾಡ್ತಾರೆ ಅಂದರೆ ಅನೇಕ ಬಾರಿ ಇದೇ ರೀತಿಯಾಗಿ ಹೋಗ್ತಾರೆ. ಇಲ್ಲಿ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಇಸ್ರಾಯೇಲ್ ಜನರು ದೇವರನ್ನ ಕೇಳಲ್ಲ. ಸ್ವಾಮಿ, ನಾವು ಫಿಲಿಷ್ಟಿಯರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದೀವಿ, ನಾವು ಹೋಗ್ಬೋದಾ ಇಲ್ಲ ಅಂತ ದೇವರನ್ನ ಕೇಳಬೇಕು. ದೇವರನ್ನು ಕೇಳದೆ ಅವರು ಎಲ್ಲಿಗೆ ಹೋದ್ರು ಅವ್ರಿಗೆ ಅಪಜಯ. ಆದರೆ ಇಲ್ಲಿ ಫಿಲಿಷ್ಟಿಯರ ಯುದ್ಧಕ್ಕೆ ಹೋಗುವಾಗ ಇಸ್ರಾಯೇಲ್ ಜನ ಏನು ಮಾಡಲ್ಲ, ದೇವರನ್ನ ಕೇಳಲ್ಲ, ದೇವರ ಹತ್ರ ವಿಚಾರ ಮಾಡಲ್ಲ, ಮತ್ತೆ ಏನು ತೆಗೆದುಕೊಂಡು ಹೋಗಲ್ಲ. ಗೆಟ್ಟಗೆ ಹೇಳ್ಬೇಕು, ಮಂಜಲ್ಲ, ಮೀನು ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ ಮಂಜೂಷ. ಇನ್ನೊಂದ್ಸರಿ ಹೇಳ್ರಿಮ್ಮ. ವೆರಿ ಗುಡ್. ಮಂಜೂಷ. ಈ ಮಂಜೂಷವನ್ನು ಹೊತ್ತುಕೊಂಡು ಹೋದ ಪ್ರತಿ ಸಂದರ್ಭದಲ್ಲಿ ದೇವರು ಜಯ ಕೊಟ್ಟಿದ್ದಾನೆ. ಇಲ್ಲಿ ಕೂಡ ಈ ಸರಿ ಇವರು ಈ ಮಂಜೂಷವನ್ನು ತೆಗೆದುಕೊಂಡು ಹೋಗಲ್ಲ. ಇಸ್ರಾಯೇಲರು ಬಹಳ ಗರ್ವಿಷ್ಠರು, ಬಹಳ ಪಾಪದಿಂದ ಕೂಡಿದಂಥ ವ್ಯಕ್ತಿಗಳು. ಈ ಸಂದರ್ಭದಲ್ಲಿ ದೇವರನ್ನು ಬಿಟ್ಟು ವಿಗ್ರಹಗಳನ್ನು ಪೂಜೆ ಮಾಡ್ತಾ ಇರ್ತಾರೆ, ಇಷ್ಟಾನುಸಾರವಾದ ಜೀವನ ಮಾಡ್ತಾ ಇರ್ತಾರೆ. ಇವ್ರು ಏನು ಅನ್ಕೊಳ್ತಾರೆ, ಫಿಲಿಷ್ಟಿಯರ್ ಏನು ದೊಡ್ಡ ವಿಷಯ ಅಲ್ಲಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ, ಫಿಲಿಷ್ಟಿಯರ ಮೇಲೆ ಯುದ್ಧ ಮಾಡಿ ನಾವು ಗೆದ್ದು ಬಿಡ್ತೇವೆ, ಯುದ್ಧ ಮಾಡಿದ್ರೆ ನಮಗೆ ಜಯ ಸಿಗುತ್ತೆ ಅಂತ ಹೇಳಿ ಇವ್ರು ಏನು ಮಾಡ್ತಾರೆ ಗೊತ್ತಾ, ದೇವರ ಹತ್ರ ವಿಚಾರಣೆ ಮಾಡದೆ ಮಂಜೂಷವನ್ನು ತೆಗೆದುಕೊಂಡು ಹೋಗದೆ ಏನು ಮಾಡಿದ್ರು ಅಂದರೆ ಫಿಲಿಷ್ಟಿಯರ ಹತ್ರ ಯುದ್ಧಕ್ಕೆ ಹೋದ್ರು. ಹಲ್ಲೆಲೂಯಾ. ಯುದ್ಧಕ್ಕೆ ಹೋದ ತಕ್ಷಣ ಫಿಲಿಷ್ಟಿಯರು
ಇವರ ಮೇಲೆ ದಾಳಿ ಮಾಡಿ 4,000 ಜನರನ್ನ ಸಾಯಿಸಿಬಿಡ್ತಾರೆ. ಯಾರನ್ನ? ಇಸ್ರಾಯೇಲರು 4,000 ಜನ ಸತ್ತೋಗ್ಬಿಡ್ತಾರೆ. ಆಗ ಇಸ್ರಾಯೇಲರು ಗಟ್ಟಿಯಾಗಿ ಗೋಳಾಡ್ತಾರೆ, ನಮಗೆ ಯಾಕೆ ಅಪಜಯ ಬಂತು, ನಮಗೆ ಯಾಕೆ ಸೋಲು ಬಂತು, ನಮಗೆ ಯಾಕೆ ಈ ಪರಿಸ್ಥಿತಿ ಬಂತು, ನಾವು ಓದ ಕಡೆ ಎಲ್ಲ ನಮಗೆ ಜಯ ಸಿಕ್ಕಿದೆ, ನಾವು ಓದ ಕಡೆ ಎಲ್ಲ ನಮಗೆ ಯುದ್ಧದಲ್ಲಿ ದೇವರು ಜಯ ಕೊಟ್ಟಿದ್ದಾನೆ, ಯಾಕೆ ಈ ಪರಾಜಯ ಉಂಟಾಯ್ತು, ಅಪಜಯ ನಮ್ಮ ಜೀವನದಲ್ಲಿ ಉಂಟಾಯ್ತು ಎಂಬುದಾಗಿ ಇವರೆಲ್ಲರೂ ಒಂದು ಕಮಿಟಿ ಮೀಟಿಂಗ್ ಆಗ್ತಾರೆ. ಕಮಿಟಿ ಮೀಟಿಂಗ್ ಹಾಕಿದಾಗ ಒಬ್ಬೊಬ್ರು ಒಂದೊಂದು ಸಲಹೆಗಳು ಹೇಳುವಾಗ ಅಲ್ಲಿ ಎದ್ದು ನಿಂತ್ಕೊಂಡು ಒಬ್ಬನು ಹೇಳ್ದ, ನಾವು ಮಂಜೂಷ ತೆಗೆದುಕೊಂಡು ಬರೋದು ಮರ್ತೋಗಿದ್ದೀವಿ. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯವನ್ನು ತೆಗೆದುಕೊಂಡು ಬರೋದು ನಾವು ಮರ್ತೋಗಿದ್ವಿ. ದೇವರ ಸಾನ್ನಿಧ್ಯ ನಮ್ಮ ಹತ್ರ ಇಲ್ಲ. ದೇವರ ಸಾನ್ನಿಧ್ಯವನ್ನು ಬಿಟ್ಟು ಬಂದಿದ್ದೀವಿ. ನಮ್ಮ ಜ್ಞಾನದ ಅನುಸಾರವಾಗಿ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದೀವಿ, ನಮ್ಮ ಆಲೋಚನೆ ಅನುಸಾರವಾಗಿ ಯುದ್ಧಕ್ಕೆ ಬಂದಿದ್ದೀವಿ. ಅದಕ್ಕೆ ಫಿಲಿಷ್ಟಿಯರು ನಮ್ಮ ಮೇಲೆ ಯುದ್ಧ ಗೆದ್ದಿದ್ದಾರೆ, ನಮ್ಮನ್ನು ಸಾಯಿಸಿದ್ದಾರೆ ಅಂತ ಹೇಳಿ ಇವರೆಲ್ಲರೂ ಮಾತಾಡಿಕೊಂಡು ದೇವಾಲಯದಲ್ಲಿ ಮಂಜೂಷ ಇರುತ್ತೆ. ಈಗ ಕೆಲವರನ್ನ ಕಳಿಸ್ತಾರೆ. ಹಲ್ಲೆಲೂಯ. ಕೆಲವರನ್ನ ಕಳಿಸ್ತಾರೆ ಮಂಜೂಷ ತೆಗೆದುಕೊಂಡು ಬರಲಿಕ್ಕೆ. ದೇವಾಲಯದಲ್ಲಿ ಆ ಮಂಜೂಷ ಇರುತ್ತೆ. ಅಲ್ಲಿಂದ ತೆಗೆದುಕೊಂಡು ಬಂದಾಗ ಈಗ ಯುದ್ಧ ಮಾಡಬೇಕೆಂಬುದಾಗಿ ಇವರು ನಿರ್ಣಯ ಮಾಡ್ತಾರೆ. ಈಗ ಯುದ್ಧ ಮಾಡಬೇಕಾದ್ರೆ ಮಂಜೂಷ ಇದ್ದ ಪ್ರತಿ ಸಾರಿ ಯಾರು ಗೆದ್ದಿದ್ದಾರೆ? ಇಸ್ರಾಯೇಲರು. ಈಗ ಇಸ್ರಾಯೇಲ ಪಾಳ್ಯದಲ್ಲಿ ಏನ್ ಬರ್ತಾ ಇದೆ ಗೊತ್ತಾ? ಮಂಜೂಷ ಬರ್ತಾ ಇದೆ ಪ್ರಿಯರೇ. ಇಸ್ರಾಯೇಲರ ಮಧ್ಯದಲ್ಲಿ ಮಂಜೂಷ ಬರ್ತಾ ಇದೆ. ಅದು ಆ ಮಂಜೂಷ ಅಷ್ಟು ದೂರದಿಂದ ಜನರು ಇಬ್ಬರನ್ನ ಕಳಿಸ್ತಾರೆ, 4 ಜನನ ಕಳಿಸ್ತಾರೆ. ಆ ಮಂಜೂಷ ದೇವಾಲಯದಿಂದ ತೆಗೆದುಕೊಂಡು ಬನ್ರಿ, ದೇವಾಲಯದಲ್ಲಿ ತೆಗೆದುಕೊಂಡು ಬಂದ್ರೆ ಈಗ ನಾವು ಮುಂದೆ ಹೋಗೋಣ, ಆ ಮಂಜೂಷ ನಮ್ಮ ಹತ್ರ ಬಂದ್ರೆ ನಮಗೆ ಜಯ ಸಿಗುತ್ತೆ ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಬಹಳ ಆಸೆಯಿಂದ ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ದೂರ ಪ್ರಾಂತದಿಂದ ಆ ಮಂಜೂಷವನ್ನು ತೆಗೆದುಕೊಂಡು ಬರ್ತಾರೆ. ಅಲ್ಲೆಲ್ಲೋ ದೂರ ಮಂಜೂಷ ಕಾಣ್ತಾ ಇರುತ್ತೆ. ಇಸ್ರಾಯೇಲ್ ಜನರು ಏನ್ ಮಾಡ್ತಾರೆ ಗೊತ್ತಾ? ಕಿರಿಸ್ತಾರೆ ಗಟ್ಟಿಯಾಗಿ, ನಮಗೆ ಮಂಜೂಷ ಸಿಕ್ಕಿಬಿಡ್ತು, ನಮಗೆ ನಮ್ಮ ಪಾಳ್ಯದಲ್ಲಿ ಮಂಜೂಷ ಬರ್ತಾ ಇದೆ, ನಮ್ಮ ಪಾಳ್ಯದಲ್ಲಿ ಮಂಜೂಷ ಬಂದ ತಕ್ಷಣ ನಮಗೆ ಏನ್ ಸಿಗುತ್ತೆ? ನಮಗೆ ಜಯ ಸಿಗುತ್ತೆ, ನಮ್ಮನ್ನು ಸೋಲ್ಸೋರನ್ನು ಯಾರಿಲ್ಲ, ನಾವೇ ಈಗ ಕಿಂಗ್ಸ್ ಅಂತ ಹೇಳಿ ಗಟ್ಟಿಯಾಗಿ ಆರ್ಭಾಟದಿಂದ ಕಿರಿಚ್ತಾ ಇರುವಾಗ ಫಿಲಿಸ್ಟಿಯರ್ ಆಪೋಸಿಟ್ ಇರ್ತಾರಲ್ಲ, ಅವ್ರಿಗೆ ಭಯ ಆಗುತ್ತೆ. ಯಾಕೆ ಈ ರೀತಿಯಾಗಿ ಇವ್ರು ಕಿರಿಚ್ತಾ ಇದ್ದಾರೆ, ಸೋತೋಗಿದ್ದಾರೆ, ಇವರು ಅರ್ಚದ ಬದಲು ಯಾಕೆ ಆರ್ಭಾಟ ಮಾಡ್ತಿದ್ದಾರೆ ಅಂತ ಹೇಳುವಾಗ ಅಲ್ಲಿ ಅವ್ರು ಮಾತಾಡ್ಕೊಳ್ತಿದ್ದಾರೆ. ಏನ್ ಗೊತ್ತಾ? ಇಸ್ರಾಯೇಲರ ಪಾಳ್ಯದಲ್ಲಿ ಮಂಜೂಷ ಬಂದಿದೆ, ಇಸ್ರಾಯೇಲ ಪಾಳ್ಯದಲ್ಲಿ ದೇವರ ಸಾನ್ನಿಧ್ಯ ಬಂದಿದೆ, ಅದಕ್ಕೆ ಆ ರೀತಿಯಾಗಿ ಕಿರಿಚ್ತಾ ಇರ ಅನ್ನುವಾಗ ಶತ್ರುವಾದ ಫಿಲಿಸ್ಟಿಯರ್ ಏನ್ ಮಾಡ್ಬೇಕು ಗೊತ್ತಾ? 4,000 ಜನರನ್ನ ಸಾಯಿಸಿದಾರಲ್ಲ, ಮಂಜೂಷ ಬರ್ಲಿ, ಏನಾದ್ರೂ ಬರ್ಲಿ, ನಾವ್ಯಾಕೆ ಭಯಪಡ್ತೀವಿ ಅಂತ ಅವ್ರು ಅಂದಿಲ್ಲ. ಫಿಲಿಸ್ಟಿಯರ್ ಏನ್ ಮಾಡ್ತಾರೆ ಗೊತ್ತಾ? ಭಯಪಡ್ತಿದ್ರೆ, ಮಂಜೂಷ ಅವರ ಸಾನ್ನಿಧ್ಯಕ್ಕೆ ಬಂದಿದೆ ಅಂದ್ರೆ, ಮಂಜೂಷ ಅವರ ಮಧ್ಯದಲ್ಲಿ ಬಂದಿದೆ ಅಂದ್ರೆ ನಮ್ಮ ಕತೆ ಮುಗೀತು. ಯಾರಂತಿದ್ದಾರೆ? ಇದು ಶತ್ರುಗಳು ಹೇಳ್ತಿದ್ದಾರೆ. ಮಂಜೂಷ ನಮ್ಮ ಅವರ ಪಾಳ್ಯದಲ್ಲಿ ಬಂದಿದೆ ಅಂದ್ರೆ ಅವರ ದೇವರು ಐಗುಪ್ತ ದೇಶದಿಂದ ಬಿಡಿಸಿದಂತ ದೇವರು, ಅವರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂತ ದೇವರು, ಯೋರ್ದಾನ್ ನದಿಯನ್ನು 2 ಭಾಗವಾಗಿ ಇಬ್ಬಾಗ ಮಾಡಿದಂತ ದೇವರು. ಆ ಮಂಜೂಷ, ಆ ಸಾನ್ನಿಧ್ಯ ಅವರ ಮಧ್ಯದಲ್ಲಿ ಬಂದ್ರೆ ನಮಗೆ ಅಪಜಯ, ನಮಗೆ ಘೋರ, ನಮಗೆ ನಷ್ಟ ಉಂಟಾಗುತ್ತೆ ಎಂಬುದಾಗಿ ಫಿಲಿಸ್ಟಿಯರು ಬಹಳವಾಗಿ ರೋಧಿಸ್ತಿದ್ದಾರೆ. ಇವರು ಆರ್ಭಾಟದಿಂದ ಸ್ತುತಿಸ್ತಾ ಇದ್ದಾರೆ ಇಸ್ರಾಯೇಲ್ ಜನರು. ಹಲ್ಲೆಲೂಯಾ. ಆರ್ಭಾಟದಿಂದ ಸ್ತುತಿಸ್ತಾ ಇದ್ದಾರೆ, ಗಟ್ಟಿಯಾಗಿ ಕೂಗ್ತಾ ಇದ್ದಾರೆ, ನಮಗೆ ಜಯ ಸಿಕ್ಕಿಬಿಡ್ತು, ನಮಗೆ ಅದ್ಭುತ ನಡೀತು ಅಂತ ಹೇಳುವಾಗ ಇಸ್ರಾಯೇಲ್ ಜನರ ಜೀವನದಲ್ಲಿ ಯಾವತ್ತೂ ಆಗದ ಒಂದು ಸಂಘಟನೆ ನಡೀತು ಪ್ರಿಯರೇ. ಎಲ್ಲರೂ ಅಂದುಕೊಂಡ್ರು. ಶತ್ರುಗಳು ಕೂಡ ಯಾರು ನೋಡಿ ಭಯಪಟ್ಟರು ಗೊತ್ತಾ? ಇಸ್ರಾಯೇಲ್ ಜನಗಳ ನೋಡಿ ಭಯಪಟ್ಟಿಲ್ಲ, ದೇವರ ಸಾನ್ನಿಧ್ಯವನ್ನು ನೋಡಿ ಭಯಪಟ್ಟರು ಪ್ರಿಯರೇ. ನಮ್ಮ ದೇವರ ಶಕ್ತಿ ನಮಗಿಂತ ಹೊರಗಿರುವಂಥ ಜನರಿಗೆ ಬಹಳ ಗೊತ್ತು. ಹೊರಗಿರುವ ಶತ್ರುಗಳಿಗೆ ದೇವರ ಶಕ್ತಿ, ದೇವರ ಬಲ ಏನಂತ ಬಹಳ ಪರಿಚಯ, ಬಹಳ ಗೊತ್ತು ಪ್ರಿಯರೇ. ಇಲ್ಲಿ ಕೂಡ ಫಿಲಿಸ್ಟಿಯರು ಭಯಪಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ, ಈಗ ಆ ಮಂಜೂಷ ಅಲ್ಲಿ ತರ್ತಾರೆ, ಮಂಜೂಷ ಇಟ್ಟುಕೊಂಡು ಯುದ್ಧ ಮಾಡ್ಲಿಕ್ಕೆ ಹೋಗ್ತಾರೆ. ಮಂಜೂಷವನ್ನು ಇಟ್ಟುಕೊಂಡು ಯುದ್ಧ ಮಾಡಲಿಕ್ಕೆ ಫಿಲಿಸ್ಟಿಯರ್ ಭಯ ಆಗ್ತದೆ. ಏನು ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಇವರು ಮಂಜೂಷ ತೆಗೆದುಕೊಂಡು ಬಂದಿದ್ರು, ಇವಾಗ ಹೆಂಗೋ 4,000 ಸತ್ತೋದ್ರು, ಈಗ ನಮ್ಮ ಕತೆ ಮುಗೀತಂತ ಫಿಲಿಸ್ಟಿಯರ್ ಅಂದುಕೊಂಡ್ರು. ಈಗ ಮಂಜೂಷ ಇದ್ರೂ ಕೂಡ ಅಲ್ಲಿ 11ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ದಯವಿಟ್ಟು ಅದನ್ನು ಓದಿ. 11th verse 4:11. ದೇವರ ಮಂಜೂಷವು ಶತ್ರು ವಶವಾಯಿತು, ಏಲಿಯ ಮಕ್ಕಳಾದ ಓಫ್ನಿ ಫಿನೆಹಾಸರು ಹತರಾದರು. ಅದೇ ದಿವಸ ಒಬ್ಬ ಬೆನ್ಯಾಮೀನನು 11ನೇ ವಚನ 4:11. ದೇವರ ಮಂಜೂಷವು ಶತ್ರು ವಶವಾಯಿತು, ಏಲಿಯ ಮಕ್ಕಳಾದ ಓಫ್ನಿ ಫಿನೆಹಾಸರು ಹತರಾದರು. ನಾನು ಇಸ್ರಾಯೇಲರಲ್ಲಿ 30,000 ಕಾಲುಗಳು ಮಾಡಿದರು, ದೇವರ ಮಂಜೂಷವು ಶತ್ರು ವಶವಾಯಿತು, ಏಲಿಯ ಮಕ್ಕಳಾದ ಓಫ್ನಿ ಫಿನೆಹಾಸರು ಕೂಡ ಹತರಾದರು. ಇಲ್ಲಿ ಎಲ್ಲರ ಆಲೋಚನೆ, ಶತ್ರುವಿನ ಆಲೋಚನೆ ಕೂಡ ಏನು ಗೊತ್ತಾ?
ಇಸ್ರಾಯೇಲರು ಗೆಲ್ಲಿತಾರೆ, ಮಂಜೂಷ ಅವರ ಪಕ್ಷದಲ್ಲಿ ಇದೆ ಅಂತೇಳಿ. ಮಂಜೂಷ ತೆಗೆದುಕೊಂಡು ಉತ್ಸಾಹದಿಂದ ಆರ್ಭಾಟದಿಂದ ನಾವು ಗೆದ್ದು ಬಿಟ್ಟಿವೆ ಅಂತ ಸಂತೋಷದಿಂದ ಹೋದ ಇಸ್ರಾಯೇಲರು ಮೊದಲನೇ ಬಾರಿ 4,000 ಜನರು ಸತ್ರು. ಈಗ ಮಂಜೂಷ ಇದ್ರು 30,000 ಜನರು ಸತ್ತೋಗ್ಬಿಟ್ಟು ಪ್ರಿಯರೇ. ಎಷ್ಟು ಜನ? 30,000 ಜನರು ಸತ್ತೋಗ್ಬಿಟ್ರು. ಇದು ಯಾರಿಗೂ ಅರ್ಥವಾಗದಂಥ ಪರಿಸ್ಥಿತಿ. ಫಿಲಿಸ್ಟಿಯರಿಗೆ ಅರ್ಥ ಆಗಿಲ್ಲ, ಯಾಕೆ ಹಿಂಗಾಯ್ತು, ಅವರ ದೇವರವರಿಗೆ ಸಹಾಯ ಮಾಡಬೇಕಲ್ಲ, ಯಾಕೆ ಹಿಂಗಾಯ್ತು ಅಂತ ಅವರಿಗೆ ಅರ್ಥ ಆಗಿಲ್ಲ. ಈ ಬಾರಿ ದೇವರು ಇಸ್ರಾಯೇಲ ಜನರಿಗೆ ಸಹಾಯ ಮಾಡೋದನ್ನು ನಿಲ್ಲಿಸಿಬಿಟ್ನು. ಇಸ್ರಾಯೇಲ ಜನರಿಗೆ ದೇವರು ಸಹಾಯ ಮಾಡೋದು ನಿಲ್ಲಿಸಿಬಿಟ್ನು. ಅದರ ಪರವಾಗಿ ಫಿಲಿಸ್ಟಿಯರಿಗೆ ದೇವರು ಸಹಾಯ ಮಾಡಿದನು ಪ್ರಿಯರೇ. ಶತ್ರುವಿಗೆ ದೇವರು ಸಹಾಯ ಮಾಡಿ. ಯಾಕೆ ದೇವರು ಶತ್ರುವಿಗೆ ಸಹಾಯ ಮಾಡ್ದ? ಯಾಕೆ ದೇವರು ಶತ್ರುವಿನ ಜಯ ಕೊಟ್ಟ? ಇಸ್ರಾಯೇಲರು ಮೊದಲನೇದಾಗಿ 4,000 ಜನ, ಈಗ 30,000 ಜನ. ಅವ್ರು ನೆನೆಸಿರಲಿಲ್ಲ, ದೆ ನೆವರ್ ಇಮ್ಯಾಜಿನ್ ಅಂತ ಒಂದು ಸೋಲು ಅವರ ಜೀವನದಲ್ಲಿ ಬಂತು ಪ್ರಿಯರೇ. ನಾವು ಜಾಗರೂಕತೆಯಿಂದ ಗಮನಿಸುವಾಗ ಈ ಫಿಲಿಸ್ಟಿಯರು ಯಾಕೆ ಇಸ್ರಾಯೇಲರು ಸೋತು ಹೋದಂದ್ರೆ, ಇಸ್ರಾಯೇಲರಿಗೆ ಈ ಮಂಜೂಷ ಆಗಿರಲಿ, ದೇವರ ಸಾನ್ನಿಧ್ಯವಾಗಿರಲಿ ಯಾವಾಗ ಅವಶ್ಯಕತೆ ಇತ್ತು ಗೊತ್ತಾ? ದೇವರ ಕಷ್ಟ ಬಂದರೆ, ಯುದ್ಧಗಳು ಬಂದರೆ, ಸಮಸ್ಯೆಗಳು ಬಂದರೆ ಅವರಿಗೆ ದೇವರ ಮಂಜೂಷ ಬೇಕು, ದೇವರ ಸಾನ್ನಿಧ್ಯ ಬೇಕು. ಅದರ ಹೊರತಾಗಿ ಅವರ ಜೀವನಗಳು ಯಾವ ರೀತಿಯಾಗಿ ತುಂಬಿಕೊಂಡಿದ್ದಾವೆ ಅಂದರೆ ಪಾಪದಿಂದ ತುಂಬಿಕೊಂಡಿದ್ದಾವೆ. ಇಸ್ರಾಯೇಲರಿಗೆ ಮಂಜೂಷ ಯಾವಾಗ ಬೇಕಂದ್ರೆ ಅವಶ್ಯಕತೆ ಇದ್ದಾಗ ಬೇಕು, ಯುದ್ಧಗಳು ಮಾಡುವಾಗ ಬೇಕು, ಯುದ್ಧಗಳು ಶತ್ರು ಬಂದಾಗ ದೇವರ ಸಾನ್ನಿಧ್ಯ ಬೇಕು, ಸಮಸ್ಯೆ ಬಂದಾಗ ದೇವರ ಸಾನ್ನಿಧ್ಯ ಬೇಕು, ಹೋರಾಟಗಳು ಬಂದಾಗ ದೇವರ ಮಂಜೂಷ ಬೇಕು, ದೇವರ ಸಾನ್ನಿಧ್ಯ ಬೇಕು. ಅದಕ್ಕೆ ದೇವರು ಇವರನ್ನು ನೋಡ್ದ ಈ ಸರಿ ದೇವರು ಹಿಂಗಂತ ಹೇಳಿ ಶತ್ರುಗಳನ್ನು ಜಯಿಸಿದ. ಇವರನ್ನು ಭಯಂಕರವಾದಂಥ ಸೋಲು ಇವರ ಜೀವನದಲ್ಲಿ ಬಂತು. ಇವಾಗ ಅಂದುಕೊಂಡ್ರು ನಮ್ಮ ಜೀವನ ಪರಿಸ್ಥಿತಿ ಭಯಂಕರವಾಗಿ ತಯಾರಾಗ್ತದೆ. ಪ್ರಿಯ ದೇವ ಜನರೇ, ನಮ್ಮ ಜೀವನದಲ್ಲಿ ನಾವು ಯಾವಾಗ ಆಗಿರಲಿ ಅವಶ್ಯಕತೆಗೆ ದೇವರನ್ನು ಉಪಯೋಗಿಸ್ಕೋಬಾರ್ದು. ನಾವು ಕೆಲವು ಜನ ಅವಶ್ಯಕತೆ ಇದ್ದಾಗ, ಸಹಾಯ ಬೇಕಾದಾಗ ದೇವರ ಹತ್ರ ಹೋಗ್ತಾರೆ, ಸಹಾಯ ಬೇಕಾದಾಗ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸಹಾಯ ಬೇಕಾದಾಗ ದೇವರನ್ನ ನಾವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀವಿ. ದೇವರು ಅದನ್ನು ಬಯಸ್ತಾ ಇಲ್ಲ. ಅವರ ಹೃದಯಗಳ ಪಾಪದಿಂದ ತುಂಬಿದೆ. ಅವರ ಆಲೋಚನೆ ಏನಂದ್ರೆ ಆ ಮಂಜೂಷ ಒಂದು ಟ್ರೋಫಿಯಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಅದು ಬಂದ್ರೆ ನಮಗೆ ಗೆದ್ದು ಬಿಡ್ತೀವಿ. ಅದರ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇಲ್ಲ. ದೇ ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ದೇವರ ಶಕ್ತಿಯನ್ನು ಅವರು ಅನುಭವಿಸ್ತಾ ಇಲ್ಲ. ಕೇವಲ ಅದನ್ನು ಯುದ್ಧ ಉಪಕರಣವಾಗಿ ಆ ಮಂಜೂಷವನ್ನು ಉಪಯೋಗಿಸ್ತಿದ್ದಾರೆ. ಅದಕ್ಕೆ ದೇವರು ಮೌನವಾಗ್ಬಿಟ್ಟ, ಇಸ್ರಾಯೇಲರಿಗೆ ಸಹಾಯ ಮಾಡಿಲ್ಲ. ನಮ್ಮ ಜೀವನದಲ್ಲಿ ಪಾಪ ಇರುವಾಗ, ನಮ್ಮ ಜೀವನದಲ್ಲಿ ಪಾಪದ ಕೃತ್ಯಗಳಿರುವಾಗ ಕೆಲವೊಂದು ಸರಿ ದೇವರು ನಮ್ಮ ಶತ್ರುವನ್ನು ಜಯಿಸಿ ನಮಗೆ ಬುದ್ಧಿ ಕಲಿಸ್ತಾನೆ. ಹಲ್ಲೆಲೂಯಾ. ಈ ಇಸ್ರಾಯೇಲರ ಜೀವನದಲ್ಲಿ ಕೂಡ ಆಗಿದ್ದದೆ. ಈಗ ಇದಾದ್ಮೇಲೆ ನನ್ನ ಮೈನ್ ಟಾಪಿಕ್ ಬಂದಿಲ್ಲ, ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಿದ್ದೆ. ಇದಾದ್ಮೇಲೆ ಇಸ್ರಾಯೇಲ ಜನರು ಬಹಳ ದುಃಖದಿಂದ ಅಲ್ಲಿರ್ತಾರೆ. ಏಲಿ ಮಕ್ಕಳು ಓಫ್ನಿ ಫಿನ್ಯಾಸ್ಗಳು ಸತ್ತೋಗ್ಬಿಡ್ತಾನೆ. ಏಲಿಗೆ ವಿಚಾರಣೆ ಬರುತ್ತೆ. ಏನು ಗೊತ್ತಾ? ಏಲಿ ನೋಡ್ರಿ ಒಂದು ಸ್ಥಳದಲ್ಲೇ ನಿಂತ್ಕೊಂಡಿರ್ತಾನೆ. ಏಲಿ ದೇವರ ಸೇವಕನು ನಿಂತ್ಕೊಂಡ ಮೇಲೆ ಆತನಿಗೆ ಹೇಳ್ತಾನೆ, ನಿಮ್ಮ ಮಕ್ಕಳಿಬ್ಬರು ಸತ್ತೋಗ್ಬಿಟ್ಟಾರಂತ. ನಿಮ್ಮ ಇಬ್ಬರು ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ, ಯುದ್ಧದಲ್ಲಿ ಸೋತೋಗ್ಬಿಟ್ಟಿದ್ದಾರೆ. ಅಂದರೆ ಆತನು ಬಹಳ ವಯಸ್ಸಾಗಿರುತ್ತೆ, ಆತನು ಭಯಪಡಲ್ಲ. ಮಕ್ಕಳು ಸತ್ತೋದ್ರು ಪರವಾಗಿಲ್ಲ, ಇಸ್ರಾಯೇಲರು ಸೋತೋಗಿದ್ದಾರೆ ಅಂತ ಹೇಳ್ತಾರೆ, ಯುದ್ಧದಲ್ಲಿ ಭಯಪಡಲ್ಲ. ಆದರೆ ಆತನಿಗೆ ಒಂದು ಕಿವಿಗೆ ಬೀಳುತ್ತೆ. ಏನು ಗೊತ್ತಾ? ನಮ್ಮ ಮಂಜೂಷವು ಫಿಲಿಸ್ಟಿಯರು ಹಿಡ್ಕೊಂಡು ಹೋಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಮಂಜೂಷವನ್ನು ಫಿಲಿಸ್ಟಿಯರು ತೆಗೆದುಕೊಂಡು ಹೋಗಿದ್ದಾರೆ ಎಂಬುವಂಥ ವಾರ್ತೆ ಆತನ ಕಿವಿಗೆ ಬಿದ್ದ ತಕ್ಷಣ ಆತನು ಮೇಲಿನಿಂದ ಕೆಳಗಡೆ ಬಿದ್ದು ಆತನ ಕತ್ತು ಮುರಿದು ಆತನು ಸತ್ತೋಗ್ಬಿಡ್ತಾನೆ ಪ್ರೇರೆ. ಮಂಜೂಷ ಅನ್ನೋದು ಬಹಳ ಶ್ರೇಷ್ಠವಾದದ್ದು ಇಸ್ರಾಯೇಲ ಜನಕ್ಕೆ. ಅದು ಗೌರವಿತವಾಗಿದ್ದು, ದೇವರ ಸಾನ್ನಿಧ್ಯ ಅದಿರುವುದು. ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳುವಾಗ ಎಲ್ಲರೂ ಭಯಂಕರವಾದಂಥ ದುಃಖದಲ್ಲಿ ಮುಳುಗಿ ಹೋಗ್ತಾರೆ. ಈಗ ಫಿಲಿಸ್ಟಿಯರು ಈ ಮಂಜೂಷವನ್ನು ತೆಗೆದುಕೊಂಡು ಹೋಗ್ತಾರೆ. ನೋಡ್ರಿ, ಫಿಲಿಸ್ಟಿಯರು ಏನಂದ್ಕೊಂಡ್ರು? ನಮ್ಮ ದೇವರು ನಮಗೆ ಜಯ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಆಮೇನಲ್ಲ. ಫಿಲಿಸ್ಟಿಯರ ದೇವರು ಇಸ್ರಾಯೇಲ ದೇವರ ಮೇಲೆ ಜಯ ಸಿಕ್ಕಿದೆ ನಮಗೆ. ನಮ್ಮ ದೇವರು ನಮಗೆ ಜಯ ಕೊಟ್ಟಿದ್ದಾನೆ ಅಂತ ಹೇಳಿ ಯಾವ ಮಂಜೂಷವನ್ನು ನೋಡಿ ನೀವು ಎಗರ್ತಿದ್ರೋ ಆ ಮಂಜೂಷವನ್ನು ತೆಗೆದುಕೊಂಡು ಅವರ ಊರಿಗೆ ಹೋದ್ರು ಪ್ರೇರೆ. ಅವರ ದೇಶಕ್ಕೆ ಹೋದ್ರು. ಅವರ ಆರ್ಭಾಟದಿಂದ ನಮ್ಮ ದೇವರು, ಯೆಹೋವ ದೇವರ ಮೇಲೆ ನಮ್ಮ ದೇವರು ಗೆದ್ದಿದ್ದಾನೆ, ನಮ್ಮ ದೇವರಿಗೆ ಜಯ ಸಿಕ್ಕಿದೆ, ನಮ್ಮ ದೇವರಿಗೆ ಜಯ ಸಿಕ್ಕಿದೆ ಅಂತ ಹೇಳಿ ಆರ್ಭಾಟದಿಂದ ಉತ್ಸಾಹದಿಂದ ಅವರ ಫಿಲಿಸ್ಟಿಯರ ದೇಶಕ್ಕೆ ಹೋಗ್ತಾರೆ. ಶತ್ರುಗಳು ನೋಡ್ರಿ, ಶತ್ರುವಿಗೆ ದೇವರು ಸಹಾಯ ಮಾಡ್ದ. ಯಾಕೆಂದ್ರೆ ಇಸ್ರಾಯೇಲ್ ಜನರಿಗೆ ಬುದ್ಧಿ ಕಲಿಸ್ಲಿಕ್ಕೆ, ಇಸ್ರಾಯೇಲ್ ಜನರು ಸರಿಯಾದ ನಡತೆಯಲ್ಲಿ ನಡೆಸಲಿಕ್ಕೆ, ಇಸ್ರಾಯೇಲ್ ಜನರಿಗೆ ಒಂದು ಸರಿಯಾದಂಥ ಮಾರ್ಗಕ್ಕೆ ನಡೆಸಲಿಕ್ಕೆ. ನೋಡ್ರಿ, ಅವಶ್ಯಕತೆಗೆ ಮಾತ್ರ ದೇವರಲ್ಲ, ನಮ್ಮ ದೇವರು ನಮ್ಮ ಜೀವನದಲ್ಲಿ ಅನುಕ್ಷಣವೂ ಇರಬೇಕು ಪ್ರೇರೆ. ಹಲ್ಲೆಲೂಯಾ. ಆತನ ಸಾನ್ನಿಧ್ಯವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಕೆಲಸ ಮಾಡಬೇಕು. ಅವಶ್ಯಕತೆಗೆ, ಅನಾರೋಗ್ಯ ಬಂದಾಗ, ಅಸ್ವಸ್ಥತೆ ಬಂದಾಗ, ಸಾಲಗಳ ಸಮಸ್ಯೆ ಬಂದಾಗ ದೇವರು ಅಂತ ಹೋಗೋದಲ್ಲ, ದೇವರು ಅಂತ ನಮ್ಮ ಜೀವನದಲ್ಲಿ ಯಾವಾಗಲೂ ಆತನ ಸಾನ್ನಿಧ್ಯವು ನಮ್ಮ ಜೀವನದಲ್ಲಿ ಇರಬೇಕು.
ಇಲ್ಲಿ ಇಸ್ರಾಯೇಲರು ಯಾವತ್ತೂ ಆ ರೀತಿಯಾಗಿ ಮಾಡಿಲ್ಲ. ಅವ್ರಿಗೆ ಅವಶ್ಯಕತೆ ಇದ್ದಾಗ ನೋಡ್ರಿ, ಆ ಯುದ್ಧ ಮುಗಿದ ಮೇಲೆ ಅವ್ರ ಪಾಟಿಗೆ ಅವ್ರು ಮಾಡ್ತಾ ಇದ್ರು, ಅವ್ರ ಪಾಟಿಗೆ ಅವ್ರು ಜೀವನ ಮಾಡ್ತಾ ಇದ್ರು, ಅವ್ರ ಪಾಟಿಗೆ ಅವ್ರು ಬದುಕ್ತಾ ಇದ್ರು, ಅವ್ರ ಪಾಟಿಗೆ ಅವರು ಎಲ್ಲಿಗಾದ್ರೆ ಅಲ್ಲಿಗೆ ಹೋಗ್ತಾ ಇದ್ರು. ಆದರೆ ಇಲ್ಲಿ ನೋಡ್ತಾ ಇದ್ದೀವಿ, ಅದಕ್ಕೆ ದೇವರು ಮೌನವಾಗ್ಬಿಟ್ಟ. ಕೆಲವೊಂದು ಸರಿ ನಮ್ಮ ಜೀವನದಲ್ಲಿ ನಾವು ದೇವರ ಮಾತು ಕೇಳದೇ ಇರುವಾಗ ನಿಜವಾಗಲೂ ಶತ್ರುವನ್ನು ನಮ್ಮ ಮುಂದೆ ಮೇಲೆ ಎಬ್ಬಿಸಿ ನಮ್ಮನ್ನು ಅವಮಾನ ಪಡಿಸ್ತಾನೆ. ಯಾಕೆ? ಅವಾಗಾದ್ರೂ ಹಿಂದೆ ತಿರುಗಿ ಬರ್ತಾರೇನೋ ಅಂತ, ಅವಾಗಾದ್ರೂ ನಿನ್ನನ್ನು ತೃಣೀಕರಿಸಬೇಕಂತಲ್ಲ, ಅವಾಗಾದ್ರೂ ಅವ್ರ ಮುಖವನ್ನು ನೋಡಿ ಆದ್ರೆ ದೇವರ ಪಾದದ ಬಳಿ ಬರ್ತೀವಂತ, ದೇವರ ಪಾದದ ಬಳಿ ನಾವು ಕಣ್ಣೀರು ಸುರಿಸ್ತೀವಿ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ವಿ. ಅದಾದ್ಮೇಲೆ ಫಿಲಿಷ್ಟಿಯರು ಏನ್ ಮಾಡ್ತಾರೆ ಗೊತ್ತಾ? ಆ ಮಂಜೂಷವನ್ನು ತೆಗೆದುಕೊಂಡು ಹೋಗ್ತಾರೆ ಪ್ರೇರೆ. ಈಗ ನಾನು ಮೇನ್ ಟಾಪಿಕ್ ಬಂದಿದೆ. ಫಿಲಿಷ್ಟಿಯರು ಆ ಮಂಜೂಷವನ್ನು ಹೊತ್ತುಕೊಂಡು ಅದನ್ನ ಏನ್ ಅನ್ಕೊಳ್ತಾರೆ ಗೊತ್ತಾ? ಯುದ್ಧದಲ್ಲಿ ಯಾವ್ದೋ ಕ್ರಿಕೆಟ್ ಅಲ್ಲೋ ಫುಟ್ಬಾಲ್ ಅಲ್ಲೋ ಗೆದ್ರೆ ಟ್ರೋಫಿ ಕೊಡ್ತಾರಲ್ಲ, ಕಪ್ಪು ಕೊಡ್ತಾರಲ್ಲಮ್ಮ, ಕೊಡ್ತಾರ ಇಲ್ಲ? ಆ ಕಪ್ಪು ತರ ಅವರು ಊಹೆ ಮಾಡಿಕೊಂಡು, ದೇವರೇ ಇಸ್ರಾಯೇಲ್ ಜನರ ಮೇಲೆ ಗೆದ್ದ ಮೇಲೆ ಈ ಕಪ್ಪು ನಮಗೆ ಸಿಕ್ಕದ ಅಂತ ಹೇಳಿ ಅದನ್ನ ಹಿಡ್ಕೊಂಡು ಉತ್ಸಾಹದಿಂದ ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ಅಲ್ಲಿ ಆರ್ಭಾಟದಿಂದ ಎಲ್ಲರೂ ಉತ್ಸಾಹಧ್ವನಿ ಮಾಡ್ತಿದ್ದಾರೆ, ಎಲ್ಲರೂ ಅರಸ್ತಿದ್ದಾರೆ, ಕಿರಿಸ್ತಿದ್ದಾರೆ, ನಮ್ಮ ದೇವರು ನಮಗೆ ಜಯ ಕೊಟ್ಟಿದ್ದಾನೆ, ನಮ್ಮ ದೇವರು ನಮಗೆ ಜಯ ಕೊಟ್ಟಿದ್ದಾನೆ ಅಂತ ಹೇಳಿ ಅವರು ಏನ್ ಮಾಡ್ತಾರೆ ಅಂದ್ರೆ ಸಂಭ್ರಮ ಆಚರಣೆಗಳು ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಿದ ಮೇಲೆ ಅವರ ಒಂದು ದೇವತೆ ಇದೆ, ಅದರ ಹೆಸರು ಬಂದ್ಬಿಟ್ಟು ದಾಗೋನ್ ಎಂಬುದಾಗಿ. ಏನ್ ಹೆಸರು? ದಾಗೋನ್. ಹಲ್ಲೆಲೂಯ. ದಾಗೋನ್ ಎಂಬುವಂಥ ದೇವತೆ ಹೆಂಗಿರುತ್ತೆ ಅಂದ್ರೆ, ಒಂದು ದೊಡ್ಡ ಕಲ್ಲಿಗೆ ಅದನ್ನು ಶಿಲ್ಪಿಯಾಗಿ ಚೆಕ್ಕಿರ್ತಾರೆ, ಒಂದು ಕರಿ ಕಲ್ಲು. ಅದರ ಆಕಾರ ಹೆಂಗಿರುತ್ತೆ ಅಂದ್ರೆ, ಈ ಅರ್ಧ ಆಕಾರ, ಇಲ್ಲಿ ಅರ್ಧ ಮನುಷ್ಯ, ನಾನು ಅರ್ಧ, ಇಲ್ಲಿ ಈ ಕೆಳಗಿನ ಭಾಗ ಎಲ್ಲ ಮೀನಿನ ಬಾಲ, ಮೀನ್ ಬಾಲ ಇರುತ್ತಲ್ಲ ಆ ರೀತಿಯಾಗಿರುತ್ತೆ ಈ ದಾಗೋನ್ ದೇವತೆ. ಈ ಇಸ್ರಾಯೇಲ್ ಜನರೆಲ್ಲ ಅಂದುಕೊಂಡಿದ್ದೆ, ಈ ಫಿಲಿಸ್ಟಿಯರ್ ಅಂದುಕೊಂಡಿದ್ದು, ಯೆಹೋವ ದೇವರಿಗಿಂತ ದಾಗೋನ್ ದೇವತೆ ಶ್ರೇಷ್ಠವಾದದ್ದು, ನಮ್ಮ ದೇವತೆ ನನಗೆ ಜಯ ಕೊಟ್ಟಿದೆ, ನಮ್ಮ ದೇವತೆ ಅವರ ದೇವರನ್ನು ಸೋಲಿಸಿದನೆಂಬುದಾಗಿ ಇವರೆಲ್ಲ ಆರ್ಭಾಟದಿಂದ ದಾಗೋನ್ ಎಂಬುದು ದೊಡ್ಡ ಗುಡಿ ಇರುತ್ತೆ. ಆ ಗುಡಿಯಲ್ಲಿ ಸಾಯಂಕಾಲ ಎಲ್ಲ ಎಂಜಾಯ್ ಮಾಡಿ, ಸಾಯಂಕಾಲ ಎಲ್ಲ ಆರ್ಭಾಟದಿಂದ ಆ ಪ್ರಾಂತವೆಲ್ಲ ಸುತ್ತಿ ಅವರು ದಣದು ಸಾಯಂಕಾಲ ಬಂದ ಮೇಲೆ ಏನು ಮಾಡ್ತಾರೆ ಗೊತ್ತಾ? ದೇವರ ಮಂಜೂಷವನ್ನು ತೆಗೆದುಕೊಂಡು ಬಂದು, ಈ ದಾಗೋನ್ ಅಂತ ಇಲ್ಲಿ ಗುಡಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ದಾಗೋನ್ ಅಂತ ಒಂದು ದೇವತೆ ಅನ್ಕೊಡ್ರಿ, ಅದರ ಆಪೋಸಿಟ್ ಅಲ್ಲಿ ಅದರ ಎದುರಿಗೆ ದೇವರ ಮಂಜೂಷವನ್ನು ಇಟ್ಟಿರ್ತಾರೆ. ಎಲ್ಲಿಟ್ಟಿರ್ತಾರಮ್ಮ? ದಾಗೋನು ದೇವತೆ ಆಪೋಸಿಟ್ ಅಲ್ಲಿ ದೇವರ ಮಂಜೂಷನ ಅಲ್ಲಿ ತೆಗೆದುಕೊಂಡು ಹೋಗಿ ಬಿಸಾಕಿ ಹಂಗೆ ಹೋಗ್ಬಿಡ್ತಾರೆ. ಇದೇನು ವೇಸ್ಟ್ ಇದೆ, ನಮಗೆ ಉಪಯೋಗ ಇಲ್ಲ, ಮನೆಗೆ ಯಾಕೆ ತಗೊಂಡು ಹೋಗೋದು, ಅಲ್ಲಿ ದೇವಾಲಯದಲ್ಲಿ ಬಿಸಾಕಿ ಹೋಗೋಣ ಅಂತೇಳಿ ಬಿಸಾಕಿ ಹೋಗ್ಬಿಡ್ತಾರೆ ಪ್ರೇರೆ. ನೋಡ್ರಿ, ಬಿಸಾಕಿ ಹೋದ ತಕ್ಷಣ ಅವರೆಲ್ಲ ಆರ್ಭಾಟದಿಂದ ಸಾಯಂಕಾಲ ಎಲ್ಲ ಭಯಂಕರ ಕುಡಿದು ಗಿಡದು ಫುಲ್ ಮಜಾ ಮಾಡಿರ್ತಾರೆ. ಬೆಳಗ್ಗೆ ಎದ್ದು ದಾಗೋನ್ ದೇವತೆಯ ಪೂಜಾರಿಗಳು ಇರ್ತಾರಲ್ಲ ಅವ್ರು ಬರ್ತಾರೆ. ಎಲ್ಲಿಗೆ ಬರ್ತಾರೆ? ದಾಗೋನ್ ಗುಡಿಗೆ. ಫಿಲಿಸ್ಟಿಯರ ದೇವತೆ ಈಕೆ, ಫಿಲಿಸ್ಟಿಯರ ದೇವತೆ ದಾಗೋನ್ ಪ್ರತಿದಿನ ಪೂಜೆ ಮಾಡ್ತಾರಲ್ಲ, ಇವತ್ತು ಪೂಜೆ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಆ ದಾಗೋನ್ ದೇವಾಲಯಕ್ಕೆ ಅವ್ರು ದೊಡ್ಡ ಬಾಗಿಲು ಇರುತ್ತೆ, ಆ ಬಾಗಿಲನ್ನು ತೆರೆದು ಅವ್ರು ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 5ನೇ ವಚನ ಯಾರಾದ್ರೂ ಓದ್ರಿ. ಅದೇ ಸೇಮ್ 5ನೇ ಅಧ್ಯಾಯ. ಇಂದಿನವರೆಗೂ ದಾಗೋನನ ಯಾಜಕನು ಅವನ ಬಳಿಗೆ ಬರುವವರೆಲ್ಲರೂ ಅಷ್ಟೋ ದಿನ ಗುಡಿಯ ಹೊಸ್ತಿಲನ್ನು ತುಳಿಯುವುದಕ್ಕೆ ಇದೇ ಕಾರಣ. ಯೆಹೋವನ ಹಸ್ತವು ಅಷ್ಟೋ ದಿನದವರೆಗೆ ಬಾಧಕವಾಯಿತು. ಆತನು ಆ ನಗರದಲ್ಲಿಯೂ ಅದರ ಗ್ರಾಮಗಳಲ್ಲಿಯೂ ಗಡ್ಡರೋಗಗಳನ್ನು ಬರಮಾಡಿ ಅವುಗಳನ್ನು ಹಾಳು ಮಾಡಿದನು. ಅಷ್ಟೋ ದಿನ ಜನರು ಅದನ್ನು ನೋಡಿ ಇಸ್ರಾಯೇಲ್ ದೇವರ ಮಂಜೂಷ, ಫಿಲಿಸ್ಟಿಯರು ದೇವರ ಮಂಜೂಷನು ಎಬೆನೆಜೆರಿನಿಂದ ಅಷ್ಟೋದಿನಲ್ಲಿರುವ ದಾಗೋನನ ಗುಡಿಗೆ ಒಯ್ದು. ಸಾಕು ನೋಡ್ರಿ, ಎಲ್ಲಿ ಯುದ್ಧ ನಡೀತಂದ್ರೆ ಎಬೆನೆಜರ್ ಎಂಬುವಂತ ಸ್ಥಳದಲ್ಲಿ ಯುದ್ಧ ನಡೀತು. ಯಾರು ಸೋತೋದ್ರು ಯುದ್ಧದಲ್ಲಿ? ಮಾತಾಡ್ಬೇಕು. ಯಾರು ಸೋತೋದ್ರು? ಫಸ್ಟ್ ಎಷ್ಟು ಜನ ಸೋತೋದ್ರು? ಎಷ್ಟು ಸೆಕೆಂಡ್ ಟೈಮ್ 30,000. ಈಗ ಆ ಟ್ರೋಫಿಯನ್ನು ತೆಗೆದುಕೊಂಡು ಬಂದು ದಾಗೋನ್ ಗುಡಿಯಲ್ಲಿ ಇಟ್ಟ ತಕ್ಷಣ ಸಾಯಂಕಾಲ ಹೋದ್ರು, ಬೆಳಗ್ಗೆ ಬಂದರು, ಆ ಗುಡಿ ಪೂಜಾರಿಗಳು ಏನು ಮಾಡ್ತಾರೆ ಗೊತ್ತಾ? ಆ ಡೋರನ್ನು ತೆಗಿತಾರೆ. ಅದು ನಾನು ಹೇಳ್ದಲ್ಲ, ಬಹಳ ಎತ್ತರವಾದಂಥದ್ದು ವಿಗ್ರಹ. ಅದು ಅರ್ಧ ಮನುಷ್ಯ ಅರ್ಧ ಮೀನಿನ ಆಕಾರದಲ್ಲಿರುವಂಥ ಒಂದು ದೇವತೆ ವಿಗ್ರಹ. ಆ ವಿಗ್ರಹದ ಎದುರಿಗೆ ಈ ದೇವರ ಮಂಜೂಷವನ್ನು ಇಟ್ಟಿರ್ತಾರೆ. ನಾಳೆ ಬೆಳಗ್ಗೆ ಬಂದು ಇವ್ರು ಏನು ಮಾಡ್ಬೇಕು? ಪೂಜೆ ಮಾಡ್ಬೇಕಾ ದಾಗೋನ್ ದೇವತೆ? ಯಾಕೆಂದ್ರೆ ನಿನ್ನೆ ಗೆದ್ದರಲ್ಲ, ಹೌದಲ್ಲಮ್ಮ? ನಿನ್ನೆ ಅವ್ರ ದೇವರು ಗೆಲ್ಸಿದನಲ್ಲ, ಇವತ್ತು ಬೆಳಗ್ಗೆ ಬಂದು ಏನು ಮಾಡಬೇಕು? ಅದಕ್ಕೆ ಪೂಜೆ ಮಾಡಬೇಕು, ಹಾಲಾಗಬೇಕು, ಅದೆಲ್ಲ ಪ್ಲಾನ್ ಮಾಡಿಕೊಂಡು ಮುಂಜಾನೆ ಬಂದ ತಕ್ಷಣ ಡೋರನ್ನು ತೆಗಿತಾರೆ. ಅವರು ಯಾವತ್ತು ನೋಡಿದಂಥ ಕಾರ್ಯ, ದೆ ನೆವರ್ ಇಮ್ಯಾಜಿನ್, ಅವರ ಜೀವನದಲ್ಲಿ ಯಾವತ್ತು ಆಗಲಾರದಂಥ ಕಾರ್ಯ ಏನು ಗೊತ್ತಾ? ಆ ದಾಗೋನು ವಿಗ್ರಹ, ಮಂಜೂಷ ಎದುರಿಗೆ ಇಟ್ಟಂಥ ವಿಗ್ರಹ, ಮಂಜೂಷದ ಮುಂದೆ ಆ ದಾಗೋನು ಸಾಷ್ಟಾಂಗವಾಗಿ ಹೊರಗಿದೆ ಅಂತೆ ಪ್ರೇರೆ. ಹಲ್ಲೆಲೂಯಾ. ಆ ವಚನ ನೋಡ್ರಿ, 2ನೇ ವಚನ, 2nd verse.
ಸೆಕೆಂಡ್ ವರ್ಸ್. ದಾಗೋನಿನ ಗುಡಿಗೆ ಒಯ್ದು ಅಲ್ಲಿ ದಾಗೋನನ ಮಗ್ಗುಲೆಲ್ಲ ಇಟ್ಟರು. ಅಷ್ಟೋದಿನವರು ಮರುದಿನ ಬೆಳಿಗ್ಗೆ ಎದ್ದು ನೋಡಲಾಗಿ ದಾಗೋನ್ ವಿಗ್ರಹವು ಯೆಹೋವನ ಮಂಜೂಷದ ಮುಂದೆ ಬೋರಲ ಬಿದ್ದಿರುವುದನ್ನು. ಹಲ್ಲೆಲೂಯಾ. ಇಲ್ಲಿ ನೋಡ್ತೀವಿ ದೇವರ ಮಂಜೂಷ ಅದರ ಎದುರಿಗೆ ಇಟ್ಟಿದ್ದಾರೆ. ಏನಂದ್ರೆ ಈ ಮಂಜೂಷ ಉಪಯೋಗ ಇಲ್ಲ, ಈ ಮಂಜೂಷದಿಂದ ಯಾವ ಕೆಲಸ ಆಗಲ್ಲ. ಈ ಮಂಜೂಷ ಒಂದು ವೇಳೆ ಇದರಲ್ಲಿ ದೇವರ ಸಾನ್ನಿಧ್ಯ ಇದ್ರೆ ಇಸ್ರಾಯೇಲ್ ಜನರು ಯಾಕೆ ಸೋಲ್ತಾರೆ, ಅವರಿಗೆ ಯಾಕೆ ಅಪಜಯ ಬರುತ್ತೆ? ನಮ್ಮ ದಾಗೋನ್ ದೇವತೆ ಶ್ರೇಷ್ಠವಾದ ದೇವತೆ, ಆಕೆ ನಮಗೆ ಇಸ್ರಾಯೇಲ್ ದೇಶದ ಮೇಲೆ ಜಯ ಕೊಟ್ಟಿದ್ದಾರೆ ಎಂಬುದಾಗಿ ಆ ಗುಡಿಯಲ್ಲಿ ಇಟ್ಟಿದ್ದಾರೆ. ಆದರೆ ಮರುದಿನ ಬಂದ ತಕ್ಷಣ ಯಾವ ದೇವರು ನಮಗೆ ಜಯ ಕೊಟ್ಟಿದ್ದಾರೆ ಎಂಬುದಾಗಿ ಫಿಲಿಸ್ಟಿಯರು ಆರ್ಭಾಟದಿಂದ, ನಿನ್ನೆ ಎಲ್ಲ ಆರ್ಭಾಟದಿಂದ ಸ್ತುತಿಸಿದ್ರು. ಅದೇ ದೇವತೆ ಈ ಮಂಜೂಷದ ಮುಂದೆ ಸಾಷ್ಟಾಂಗ ಬೋರ್ಲ ಬಿದ್ದಿದಂತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಆ ದಾಗೋನ್ ದೇವತೆಯನ್ನು ಗಮನಿಸುವಾಗ ಅದನ್ನು ಯಾರು ಕದಲಿಸ್ಲಿಕ್ಕೆ ಆಗಲ್ಲ, ಅದನ್ನು ಅಲ್ಲಾಡಿಸ್ಲಿಕ್ಕೆ ಆಗಲ್ಲ. ಅಷ್ಟು ದೊಡ್ಡದು, ಅಷ್ಟು ದೊಡ್ಡ ವಿಗ್ರಹ, ಅಷ್ಟು ಬಲಿಷ್ಠವಾದಂಥ ವಿಗ್ರಹ. ಯಾವಾಗ ದೇವರ ಮಂಜೂಷ ಆ ಗುಡಿಯಲ್ಲಿ ಬಂತೋ, ಯಾವಾಗ ದೇವರ ಮಂಜೂಷ ಆ ದಾಗೋನಿನ ಆ ಒಂದು ಗುಡಿಯಲ್ಲಿ ಪ್ರವೇಶವಾಯಿತೋ, ಪ್ರಿಯ ದೇವ ಜನರೇ, ಅಲ್ಲಿರುವಂಥ ಎಲ್ಲ ಕಾರ್ಯಗಳು, ಅಲ್ಲಿರುವಂಥ ಎಲ್ಲ ಕುತಂತ್ರ ಕಾರ್ಯಗಳೆಲ್ಲ ಲಯವಾದವು. ಈ ದಾಗೋನಿನ ಪರಿಸ್ಥಿತಿ ಎಲ್ಲ ಬೋರ್ಲು ಬಿತ್ತು. ಅಲ್ಲಿರೋರೆಲ್ಲರೂ ಶಾಕ್ ಆದ್ರು. ಇದು ಹೆಂಗೆ ಸಾಧ್ಯ? ಹೌ ಇಸ್ ಇಟ್ ಪಾಸಿಬಲ್? ಅದನ್ನು ಕದಲಿಸ್ಲಿಕ್ಕೆ ಕೂಡ ಆಗ್ತಿಲ್ಲಲ್ಲ, ಅದನ್ನು ಕದಲಿಸ್ಲಿಕ್ಕೆ ಕೂಡ ಆಗ್ತಿಲ್ಲ. ನಮಗೆ ಯಾವತ್ತೂ ಅದನ್ನು ಮುಟ್ಲಿಕ್ಕೆ ಕೂಡ ಆಗಿಲ್ಲ, ಅದನ್ನು ಕದಲಿಸೋಕ್ಕಾಗಲ್ಲ. ಎಷ್ಟೋ ಜನ ಬೇಕು. ಅಷ್ಟು ಬಲಿಷ್ಠವಾದದ್ದು ಹೆಂಗೆ ಬೇಕು? ಹೌ ಇಸ್ ಇಟ್ ಪಾಸಿಬಲ್? ಯಾವ ರೀತಿ ಆಯ್ತು ಎಂಬುದಾಗಿ ಅಲ್ಲಿರುವಂಥ ಫಿಲಿಸ್ಟಿಯರ ಪಾಳ್ಯದಲ್ಲಿ, ಫಿಲಿಸ್ಟಿಯರ ದೇಶದಲ್ಲಿ ಒಂದು ಭಯ ಉಂಟಾಯ್ತು ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ಇವತ್ತು ಪ್ರಿಯ ದೇವ ಜನರೇ, ನಮ್ಮ ಕುಟುಂಬದ ಸಂಗಡ ದೇವರು ಮಾತಾಡ್ತಿದ್ದಾನೆ, ನಮ್ಮ ಸಭೆಯ ಸಂಗಡ ದೇವರು ಮಾತನಾಡ್ತಾನೆ. ಇನ್ನು ಕುಟುಂಬದಲ್ಲಿ ಒಂದು ವೇಳೆ ಪರಿಸ್ಥಿತಿಗಳು ಕದಲಲಾರದಂಥ ಪರಿಸ್ಥಿತಿ, ದಾಗೋನಿನ ಹಾಗೆ ಭಯಂಕರವಾಗಿ ನಿಂತುಕೊಂಡಿದ್ದಾವೇನೋ, ಕದಲ್ತಾ ಇಲ್ಲ. ಪಾಸ್ಟರ್, ನಾನು ಎಷ್ಟೋ ಸಮಸ್ಯೆಗಳಲ್ಲಿದ್ದೀನಿ, ಅದು ನನ್ನಿಂದ ಕದಲ್ತಾ ಇಲ್ಲ. ಎಷ್ಟೋ ಕಣ್ಣೀರಲ್ಲಿದ್ದೀನಿ, ಅದು ನನ್ನಿಂದ ದೂರವಾಗ್ತಾ ಇಲ್ಲ. ಎಷ್ಟೋ ಸಾಲದ ಸಮಸ್ಯೆಗಳಲ್ಲಿದ್ದೀನಿ, ಅದು ನನ್ನಿಂದ ಕದಲ್ತಾ ಇಲ್ಲ. ಪರಿಸ್ಥಿತಿಗಳು ಇದ್ದ ಹಾಗೆ ಇದ್ದಾವೆ. ದಾಗೋನಿನ ಹಾಗೆ ಯಾವ ಒಂದು ಚಲನೆ ಇಲ್ಲದ ಹಾಗೆ ನಿನ್ನ ಪರಿಸ್ಥಿತಿಗಳು ಇದ್ದಾವೆ ಎಂಬುದಾಗಿ ಒಂದು ವೇಳೆಯಲ್ಲಿ ಕೂತ್ಕೊಂಡಿದ್ರೆ, ಪರಿಶುದ್ಧ ಆತ್ಮದೇವರು ನಮ್ಮ ಸಂಗಡ ಮಾತನಾಡುತ್ತೇನೆ. ಆತನ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಗಳು ಆ ಬೋರ್ಲ ಬೆಳೆಬೇಕು ಪ್ರಿಯರೇ. ಹಲ್ಲೆಲೂಯಾ. ಆತನಿಗೆ ಅಸಾಧ್ಯವಾದ ಒಂದೂ ಇಲ್ಲ. ಆತನೆಲ್ಲವನ್ನು ಸಾಷ್ಟಾಂಗ ಪಡಿಸುವಂತನು. ಆ ಇಸ್ರಾಯೇಲ್ ಪಾಳ್ಯದಲ್ಲಿ ಇರುವಂಥ ಜನರೆಲ್ಲ ಆಶ್ಚರ್ಯಪಟ್ಟರು. ಹೆಂಗಾಯ್ತು? ಇದನ್ನು ನಾವು ಯಾವತ್ತೂ ಕಂಡಿಲ್ಲ, ಯಾವತ್ತೂ ನೋಡಿಲ್ಲ. ದೇವರು ಮೊದಲು ಶತ್ರುವಿಗೆ ಜಯ ಕೊಟ್ಟ, ಆದರೆ ಇಲ್ಲಿ ಶತ್ರುವಿಗೆ ಬುದ್ಧಿ ಕಲಿಸ್ತಿದ್ದಾರೆ. ಹಲ್ಲೆಲೂಯಾ. ಮೊದಲನೇದಾಗಿ ಶತ್ರು, ಯಾಕಂದ್ರೆ ಅವರು ಮಕ್ಕಳ ಮಾತು ಕೇಳಿಲ್ಲ ಇಸ್ರಾಯೇಲರು. ಇಲ್ಲಿ ಶತ್ರುವಿನಿಗೆ ಬುದ್ಧಿ ಕಲಿಸ್ತಲೇ, ನೀವು ನನ್ನ ಟ್ರೋಫಿ ಅನ್ಕೊಂಡಿರಾ? ನೀವೇ ನನ್ನ ಕಟ್ಟಿಗೆ ಅನ್ಕೊಂಡಿದ್ದೀರಾ? ದೇವರ ಸಾನ್ನಿಧ್ಯ ಅಂದ್ರೆ ಏನಂತ ನಿಮ್ಮನ್ನ ಇಲ್ಲೆಲ್ಲ ಅಲ್ಲಿ ತೋರಿಸ್ತೀನಿ ಬರ್ರಿ. ಎಲ್ಲಿ ನೀವು ಯಾವ ದೇವತೆ ನಿನಗೆ ಜಯ ಕೊಟ್ಟಿದೆ, ಯಾವ ದೇವತೆ ನಮ್ಮನ್ನು ಆರ್ಭಾಟದಿಂದ ಜಯ ಕೊಟ್ಟಿದೆ ಅಂತ ನೀವು ಇಲ್ಲಿ ಎಗರ್ತಿದ್ರಲ್ಲ, ಅದೇ ದೇವತೆಗೆ ನಾನು ಬುದ್ಧಿ ಹೇಳ್ತೀನಿ. ಹಲ್ಲೆಲೂಯಾ. ಅದೇ ದೇವತೆ ಮುಂದೆ ನಾನು ಏನಂತ ತೋರಿಸ್ಕೊಳ್ತೀನಿ ಅಂತ ಹೇಳಿ ದೇವರ ಸಾನ್ನಿಧ್ಯವು ಅಲ್ಲಿ ಪ್ರಚುರಪಡಿಸ್ತಾ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ದೇವರು, ಪ್ರಿಯ ದೇವ ಜನರೇ, ಇವತ್ತು ನಿನ್ನ ಜೀವನದಲ್ಲಿ ಎಂಥ ಬಲಿಷ್ಠವಾದ ಕಾರ್ಯಗಳಿಂದ ಹಾದು ಹೋಗ್ತಾ ಇದೆಯಾ? ಪಾಸ್ಟರ್, ನಾನು ಅನೇಕ ಶ್ರಮೆಗಳಲ್ಲಿ ಇದ್ದೀನಿ, ಕದಲ್ತಾ ಇಲ್ಲ. ದೇವರ ಸಾನ್ನಿಧ್ಯದಿಂದ ಸಾಧ್ಯ ಪ್ರಿಯರೇ. ಕದಲ್ತಾ ಇಲ್ಲ, ಕದಲಲಾರದ ಪರಿಸ್ಥಿತಿಗಳು, ಭಯಂಕರವಾದಂಥ ಪರಿಸ್ಥಿತಿಗಳು, ಆ ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಿದ್ರು. ಆತನ ಸಾನ್ನಿಧ್ಯದಲ್ಲಿ ಎಲ್ಲವೂ ಸಾಧ್ಯ. ಆತನ ಸಾನ್ನಿಧ್ಯದಲ್ಲಿ ಪ್ರತಿ ಭಯಂಕರವಾದಂಥ ಬಲಿಷ್ಠವಾದಂಥ ಕಾರ್ಯಗಳನ್ನು ಆತನ ನೆಲಸಮ ಮಾಡಿ ನಮಗೆ ಜಯ ಕೊಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ ಪ್ರಿಯರೇ. ಆತನಿಗೆ ಅಸಾಧ್ಯವಾದೊಂದು ಇಲ್ಲ. ಇಲ್ಲಿ ಕೂಡ ಅಂದುಕೊಂಡ್ರು, ಫಿಲಿಸ್ಟಿಯರು ಅಂದುಕೊಂಡ್ರು ನಾವು, ನಮ್ಮ ದೇವರು ದೊಡ್ಡ ದೇವರು. ಹಲ್ಲೆಲೂಯಾ. ಅಲ್ಲಿರುವಂಥವ್ರು ಎಲ್ಲರೂ ಮಾತಾಡ್ಕೊಳ್ತಿದ್ರಂತೆ, ಹೆಂಗಲೇ ಇದು ಹೆಂಗೆ ಬಿತ್ತಪ್ಪ ರಾತ್ರಿ ಅಂತ. ಅಲ್ಲಿರೋಷ್ಟು ಜನ ಎಲ್ಲ ಮಾತಾಡ್ಕೊಳ್ತಿದ್ದಾನೆ. ಕೆಲವು ಕಮಿಟಿ ಇರ್ತದಲ್ಲ ಅಲ್ಲಿ, ಅವ್ರು ಅಂದ್ರೆ ರಾತ್ರಿ ಗಟ್ಟಿಗೆ ಮಳೆ ಬಂತಲ್ಲ, ಫುಲ್ಲು ಜೋರು ಮಳೆ ಬಂತಲ್ಲ, ಅದಕ್ಕೆ ಸ್ವಲ್ಪ ಬಿದ್ದಿರ್ಬೋದು ಅಂತ ಒಬ್ರು ಅಂತಿದ್ರು. ಇಲ್ಲ ಮಳೆ ಒಂದೇ ಅಲ್ಲ, ಗಾಳಿ ಕೂಡ ಭಯಂಕರ ಬಂತಪ್ಪ, ನಮ್ಮ ಮನೆ ಸೀಟಲ್ಲೇ ಎಗರೋದು, ಇದೇನು ಬೀಳೋದು ದೊಡ್ಡದು. ಯಾಕಂದ್ರೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಬೇಕಲ್ಲ, ಅವ್ರನ್ನ ಒಪ್ಪಿಸ್ಕೊಳ್ಬೇಕಿಲ್ಲ ಅಂದ್ರೆ ಅವ್ರು ಸ್ಯಾಟಿಸ್ಫೈ ಆಗಲ್ಲ. ಅಷ್ಟು ದೊಡ್ಡ ದೇವತೆ ಬಿದ್ದಿದೆ ಅಂದ್ರೆ, ಆ ದೇವರ ಮಂಜೂಷ ಮುಂದೆ ಬೋರ್ಲ ಬಿದ್ದಿದೆ ಅಂದ್ರೆ ಯಾರು ಒಪ್ಪುಕೊಳ್ತಾರೆ? ಫಸ್ಟ್ ಟೈಮ್ ಯಾರು ಒಪ್ಪುಕೊಳ್ಳಕ್ಕೆ ಸಾಧ್ಯವಿಲ್ಲ. ಅವ್ರು ಅಂದುಕೊಳ್ತಾರೆ, ಅವ್ರನ್ನವರು ಸಮರ್ಥನೆ ಮಾಡ್ಕೊಳ್ತಾರೆ, ಇದು ಬಿದ್ದಿದ್ದು ನಿನ್ನೆ ರಾತ್ರಿ ಗಾಳಿ ಬಂತು, ಮಳೆ ಬಂತು, ಇಲ್ಲಾಂದ್ರೆ ಯಾರನ್ನ ಬೆಳೆಸಿರ್ಬೋದು, ಏನೋ ಅಚಾನಕ ಆಯ್ತು ಅಂತ ಹೇಳಿ ಅವ್ರವ್ರನ್ನ ಕವರ್ ಮಾಡ್ಕೊಳ್ತಿದ್ದಾರೆ. ಹಲ್ಲೆಲೂಯಾ. ಕೆಲವೊಂದ್ಸರಿ ನಾವು ಕೂಡ ನಾವು ತಪ್ಪು ಮಾಡಿದಾಗ ಕವರ್ ಮಾಡ್ಕೊಳ್ತೀವಿ, ಹಂಗಾಯ್ತು ಹಿಂಗಾಯ್ತು. ಇಲ್ಲಿ ಕೂಡ ಇವರು ಹಂಗೆ ಕವರ್ ಮಾಡ್ಕೊಳ್ತಿದ್ದಾರೆ. ಅಲ್ಲೆಲ್ಲ ಮಾತಾಡ್ತಿರುವಾಗ ಕಮಿಟಿಯಲ್ಲಿ ಒಬ್ಬನೆದ್ರಂತೆ, ಎಲ್ಲ ಓಕೆ ಬಿಡು, ಗಾಳಿ ಬಂತು, ಮಳೆ ಬಂತು, ಸೀಟ್ ಎದ್ದದು, ನಿಮ್ಮ ಮನೆ ಗಾಡಿ ಹೋಗ್ತು, ದಾಗೋನು ಬಿದ್ದ, ಎಲ್ಲ ಆಯಿತು.
ಮತ್ತೆ ನಿನ್ನೆ ನಾವು ಎಲ್ಲಿ ತಂದಿಟ್ಟ ಮಂಜೂಷ ಅದು ಅಲ್ಲೇ ಆಯ್ತಲ್ಲಪ್ಪ. ಈ ಮಂಜೂಷ ದಾಗೋನ ದೇವತೆ ಮಾತ್ರ ಇಷ್ಟು ದೊಡ್ಡದು, ಆದರೆ ಮಂಜೂಷ ಇದೆಲ್ಲದಕ್ಕಿಂತ ಸಣ್ಣದು. ಅದು ಮಾತ್ರ ಸ್ಥಳ ಬಿಟ್ಟಿಲ್ಲ. ನಾವೆಲ್ಲಿಟ್ಟಿದ್ದು ಆ ಮಂಜೂಷ ಅಲ್ಲೇ ಇತ್ತು. ಒಂದು ವೇಳೆ ನೀನು ಹೇಳಿದಂಗೆ ಗಾಳಿ ಮಳೆ ಬಂದರೆ ಫಸ್ಟ್ ಈ ಮಂಜೂಷ ಎಗರೋಗ್ಬೇಕಿತ್ತು, ಆದರೆ ಅಲ್ಲಾಗಿಲ್ಲ. ಆದರೆ ದೇವರ ಸಾನ್ನಿಧ್ಯ ಗುಡಿಯಲ್ಲಿ ಪ್ರತ್ಯಕ್ಷವಾದ ತಕ್ಷಣ ಪ್ರಿಯ ದೇವ ಜನರೇ, ಆ ಒಂದು ದಾಗೋನ ದೇವತೆ ಸಾಷ್ಟಾಂಗ ಹೊರಗುತ್ತು ಪ್ರಿಯರೇ. ನಮ್ಮ ದೇವರ ಮುಂದೆ, ನಮ್ಮ ದೇವರ ಸಾನ್ನಿಧ್ಯದ ಮುಂದೆ ಎಲ್ಲವೂ ಸಾಷ್ಟಾಂಗ ಹೊರಗಬೇಕು. ಎಂಥ ಕಠಿಣವಾದಂಥ ಬಲಿಷ್ಠವಾದಂಥ ಕಾರ್ಯಗಳಾಗಿರಲಿ, ಪಾಸ್ಟರ್ ಇದು ಅಸಾಧ್ಯ. ಹೌದು, ನಿನಗೆ ಅಸಾಧ್ಯ, ದೇವರಿಗೆ ಸಾಧ್ಯ. ಆತನ ಸಾನ್ನಿಧ್ಯ ನೋಡ್ರಿ, ಯಾವಾಗ ದಾಗೋನಿನ ಗುಡಿ ಅದು ಕತ್ತಲೆಯ ಗುಡಿ. ನಾನು ಅಂದುಕೊಳ್ತೀನಿ, ಒಂದು ವೇಳೆ ದಾಗೋನಿಗೆ ಮಾತು ಬಂದಿದ್ರಲ್ಲೇ, ನಿಂಗೆ ಏನು ಗೊತ್ತಿಲ್ಲ ಆ ದೇವ್ರ ಶಕ್ತಿ, ನನ್ನ ಯಾಕೆ ತಂದಿಲ್ಲಿಟ್ಟಿರಲಿ, ನೀವು ಜಗಳ ಆಡ್ಕೊಂಡು ಸಾರೆ ತಗ, ನನ್ನ ಗುಡಿಯಾಗ ಯಾಕೆ ತಂದಿಟ್ಟಿರಿ ಅಂತ ಒಂದು ವೇಳೆ ಮಾತಾಡ್ತಿದ್ದೆ ನಾವು. ಹಲ್ಲೆಲೂಯಾ ಅಂತ ಹೇಳಿ ಇವರೆಲ್ಲರೂ ಭಾಳ ಉದ್ರಿಕ್ತತೆಯಿಂದ, ಭಾಳ ದುಃಖದಿಂದ ನೋಡ್ರಿ, ಅವರ ದೇವತೆ ಸಾಷ್ಟಾಂಗ ಬಿದ್ದಿತ್ತಂದ್ರೆ ಯಾರು ಒಪ್ಕೊಳ್ಳಂಗಿಲ್ಲಲ್ಲ. ಫಸ್ಟ್ ಟೈಮೇ ಹಂಗಾಗತ್ತಂದ್ರೆ ಯಾರು ಮಂಜೂಷನ ರೆಕಗ್ನೈಸ್ ಮಾಡ್ತಾರೆ? ಯಾರು ಮಾಡಿಲ್ಲ. ಎಲ್ಲರೂ ಊರೆಲ್ಲ ಕೂಡಿ ಏನು ಮಾಡಿದ್ರು ಗೊತ್ತಾ? ಅದು ಬಿದ್ದ ಸ್ಥಳದಿಂದ ತಿರುಗಿ ಎಬ್ಬಿಸಿದ್ರು. ಹಲ್ಲೆಲೂಯಾ. ಆ ಮಂಜೂಷನ ತಿರುಗಿ ಮತ್ತೆ ಆ ದಾಗೋನ ತಿರುಗಿ ಅಲ್ಲೇ ನಿಲ್ಲಿಸಿದ್ರು. ಅವ್ರ ಹೃದಯಗಳನ್ನು ಭಾರದಿಂದ ಇದ್ದಾವ, ಏನು ಮಾಡ್ಬೇಕು ಅರ್ಥ ಆಗಿಲ್ಲ, ಸರಿ ಅಂತೇಳಿ ಮತ್ತೆ ಹೋಗ್ಬಿಟ್ರು. ಅವರು ಹೋಗಿ ಎಲ್ಲ ಫಿಲಿಷ್ಟಿಯರ ದೇಶದಲ್ಲಿ ಎಲ್ಲ ಹೃದಯದಲ್ಲಿ ಒಂದು ಕಳವಳ, ದುಃಖ. ಯಾಕಿಂಗಾಯ್ತಪ್ಪ, ಯಾಕಿಂಗ ಸಂಭವಿಸ್ತು ನಮ್ಮ ದೇವತೆಗೆ, ನಿನ್ನೆ ಜಯ ಕೊಡ್ತಲ್ಲ ಅಂತೇಳಿ ಏನೇನೋ ಮಾತಾಡ್ಕೊಳ್ತಿದ್ರು. ಸಮಾಧಾನ ಇಲ್ಲ ಫಿಲಿಷ್ಟಿಯರ ಪಾಳ್ಯದಲ್ಲಿ. ಮತ್ತೆ ಹೋದ್ರು. ಸಾಯಂಕಾಲ ನೆಕ್ಸ್ಟ್ ಡೇ ಬಂದರು. 3ನೇ ವಚನ ಹೋದ್ರಿ, 3rd verse. ಅಷ್ಟೋದಿನವರು ಮರುದಿನ ಬೆಳಗ್ಗೆ ಎದ್ದು ನೋಡಲಾಗಿ ದಾಗೋನ್ ವಿಗ್ರಹವು ಯೆಹೋವನ ಮಂಜೂಷದ ಮುಂದೆ ಬೋರಲ ಬಿದ್ದಿರುವುದನ್ನು ಕಂಡು ಅದನ್ನು ಎತ್ತಿ ತಿರುಗಿ ಅದರ ಸ್ಥಳದಲ್ಲಿಟ್ಟರು. ಮುಂದಿನ ದಿನ ಬೆಳಗ್ಗೆ ನೋಡುವಾಗ ದಾಗೋನನ ತಲೆಯು ಕೈಗಳು ಕಡಿಯಲ್ಪಟ್ಟು ಹೊಸ್ತಲಿನ ಮೇಲೆ ಬಿದ್ದಿದ್ದವು. ಹಲ್ಲೆಲೂಯಾ. ಮೊದಲನೇದಾಗಿ ದಾಗೋನು ಸಾಷ್ಟಾಂಗ ಬಿದ್ದ. ದಾಗೋನ್ ಅಂದ್ಕೊಂಡಿರ್ತ, ಅದಕ್ಕೆ ಮಾತು ಬಂದಿದ್ರಲ್ಲಿ, ಹೇ ನೀವು ಮತ್ತೆ ನನ್ನ ತಿರುಗಿ ನಿಲ್ಸಿರಪ್ಪ, ಈ ಸರಿ ಮತ್ತೆ ತಿರುಗಿ ನಿಲ್ಲಿಸೋ ಅವಕಾಶ ನಿಮಗೆ ಕೊಡಂಗಿಲ್ಲ. ಆ ದಾಗೋನ ಮುಂದೆ ನಾನೇ ಮುರಿದು ನಾನೇ ಪೀಸ್ ಆಗ್ತೇನೆ, ಮತ್ತೆ ನೀವು ಜೋಡ್ಸಕ್ಕಾಗಲ್ಲ. ಯಾಕಂದ್ರೆ ದೇರ್ ಇಸ್ ಎ ಪವರ್ ಇನ್ ದ ಆರ್ಕ್ ಆಫ್ ಕವನೆಂಟ್. ಅದರಲ್ಲಿ ದೇವರ ಸಾನ್ನಿಧ್ಯ, ಕತ್ತಲೆಯ ಗುಡಿಯಲ್ಲಿ ದೇವರ ಸಾನ್ನಿಧ್ಯ ಪ್ರವೇಶ ಆದ್ಮೇಲೆ ಆ ದೇವತೆ ಹೃದಯದಲ್ಲಿ ಒಂದು ವೇಳೆ ಆ ಮನಸ್ಸಿದ್ದರೆ ಹೃದಯದಿಂದ ಕಳವಳ ಉಂಟಾಯಿತು. ಹಲ್ಲೆಲೂಯಾ. ಆ ಶಕ್ತಿ ಯಾವಾಗ ಪ್ರವೇಶವಾಯಿತು, 1ನೇ ಸಾರಿ ಬೋರ್ಲ ಬಿತ್ತು, 2ನೇ ಸಾರಿ ಅದು ಪೀಸ್ ಆಗ್ಬಿಡ್ತು ಪ್ರಿಯರೇ. ಮತ್ತೆ ಜೋಡಣೆ ಮಾಡಲಿಕ್ಕೆ ಆಗದಷ್ಟು ಪೀಸ್ ಆಗಿ ಯೇಸುವಿನ ಅಂದ್ರೆ ಆ ಒಂದು ಸಾನ್ನಿಧ್ಯದ ಮುಂದೆ ಅದು ಪೀಸ್ ಆಗಿದ್ದನ್ನು ನೋಡ್ತಾ ಇದೀವಿ ಪ್ರಿಯರೇ. ಇವತ್ತು ದೇವರ ಸಾನ್ನಿಧ್ಯದ ಮುಂದೆ ಒಂದು ವೇಳೆ ಕಠಿಣವಾದಂಥ ಪರಿಸ್ಥಿತಿ ನೀನು ಎದುರು ನೋಡ್ತಾ ಇದ್ದೇನೆ, ಕಠಿಣವಾದ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಾ ಇದ್ದೇನೆ. ದೇವರ ಆತ್ಮನ ಹೇಳ್ತಾ ಇದ್ದಾನೆ ಪ್ರಿಯರೇ, ಆತನು ಕಠಿಣವಾದಂಥ ಪರಿಸ್ಥಿತಿಯನ್ನು ನಿನ್ನ ಮುಂದೆ ನೆಲಸಮ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಿನ್ನ ಕುಟುಂಬದ ಜೀವನದಲ್ಲಿ ನೆಲಸಮ ಮಾಡಲಿಕ್ಕೆ ಶಕ್ತನು. ನಿನಗೆ ಅಸಾಧ್ಯ, ನಿನ್ನ ಕುಟುಂಬಕ್ಕೆ ಅಸಾಧ್ಯ, ನಿನ್ನ ಕುಟುಂಬದ ಹಿನ್ನೆಲೆಗೆ ಅಸಾಧ್ಯ. ಇಲ್ಲಾಂದ್ರೆ ನೀನು ಮಾಡುವಂಥ ಶಕ್ತಿ, ನೀನು ಮಾಡುವಂಥ ಕೆಲಸಕ್ಕೆ ಅದು ಅಸಾಧ್ಯ. ಆದ್ರೆ ದೇವರ ಸಾನ್ನಿಧ್ಯದಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟು ದೇವರ ಸಾನ್ನಿಧ್ಯದಲ್ಲಿ ದೇವರನ್ನು ಕೇಳ್ಕೊಳ್ತಾರೆ, ದೇವರೇ ಇನ್ನ ಸನ್ನಿಧಿ ನನ್ನ ಜೀವನದಲ್ಲಿ ಕೆಲಸ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೋ, ದೇವರನ್ನು ಕೇಳ್ತಾರೋ, ಪ್ರಿಯ ದೇವ ಜನರೇ, ನಿನಗೆ ವಿರುದ್ಧವಾಗಿ ನಿಲ್ಲುವಂತ ಆಯುಧಗಳನ್ನು ದೇವರು ನೆಲಸಮ ಮಾಡಿ ನಿನಗೆ ಜಯ ಕೊಟ್ಟು ಶತ್ರುವಿನ ಮನೆಯಲ್ಲಿ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಘನಪಡಿಸುವಂತ ದೇವರು ನನ್ನ ದೇವರು ಪ್ರಿಯರೇ. ಆತನಿಗೆ ಅಸಾಧ್ಯವಾದಿಲ್ಲ. ಇನ್ನು ಅವಮಾನಗಳು ಪಡ್ತಾ ಇರ್ಬೋದು, ಇನ್ನು ಅವಮಾನದ ಮಾರ್ಗದಲ್ಲಿ ಹೋಗ್ತಾ ಇರ್ಬೋದು. ಹಲ್ಲೆಲೂಯಾ. ಆ ದಾಗೋನಿಗೆ ಹೆಂಗೆ ಬುದ್ಧಿ ಹೇಳಬೇಕು ದೇವ್ರಿಗೆ ಗೊತ್ತು. ಇನ್ನು ಶತ್ರುವಿಗೆ ಹೆಂಗೆ ಬುದ್ಧಿ ಹೇಳಬೇಕು ದೇವ್ರಿಗೆ ಗೊತ್ತು. ಆದರೆ ನಿನ್ನ ಶತ್ರುವಿಗೆ ದೇವರು ಬುದ್ಧಿ ಹೇಳಬೇಕಂದ್ರೆ ಯು ನೀಡ್ ಟು ಕ್ಯಾರಿ ಗಾಡ್ಸ್ ಪ್ರೆಸೆನ್ಸ್. ದೇವರ ಸಾನ್ನಿಧ್ಯವನ್ನು ನೀನು ಹೊತ್ತುಕೊಂಡು ಹೋಗ್ಬೇಕು. ದೇವರ ಸಾನ್ನಿಧ್ಯ ನಿನ್ನ ಕುಟುಂಬದಲ್ಲಿ ಇರಬೇಕು. ದೇವರ ಸಾನ್ನಿಧ್ಯ ನಿನ್ನ ವೈಯಕ್ತಿಕ ಜೀವನದಲ್ಲಿ ಇರಬೇಕು. ನಾವು ಯಾವಾಗ ದೇವರ ಸಾನ್ನಿಧ್ಯವು ನಮ್ಮ ಜೀವನದಲ್ಲಿ ಇರುತ್ತೋ ಅಧಿಕಾರಿಗಳ ಮುಂದೆ ದೇವರು ನಮ್ಮನ್ನು ನಿಲ್ಲಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅಧಿಕಾರಿಗಳ ಮುಂದೆ ನಾವು ಮಾತನಾಡುವಷ್ಟು ಕೃಪೆ ದೇವರು ಕೊಡುವಂಥ ದೇವರು ನಮ್ಮ ದೇವರು ಆಗಿದ್ದಾನೆ. ಈ ಮುಂಚಾನ ವೇಳೆಯಲ್ಲಿ ದೇವರ ಆತ್ಮನು ಮಾತಾಡ್ತಿದ್ದಾನೆ. ಬಲಿಷ್ಠವಾದಂಥ ಕಾರ್ಯಗಳು, ಬಲಿಷ್ಠವಾದಂಥ ಒಂದು ಸ್ಥಿತಿಗತಿಗಳು, ಇದು ಆಗಲ್ಲ. ಅನೇಕ ದಿನಗಳಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ನಿಂದ ಆಗಲ್ಲ ಎಂಬುದಾಗಿ ಒಂದು ವೇಳೆ ಇಲ್ಲಿ ಕೂತ್ಕೊಂಡಿದ್ರೆ ದೇವರ ಆತ್ಮನು ಸ್ಪಷ್ಟವಾಗಿ ಈ ಸಭೆಯ ಸಂಗಡ, ಇಲ್ಲಿರುವಂಥ ಜನರ ಸಂಗಡ ದೇವರು ಮಾತಾಡ್ತಾ ಇದ್ದಾನೆ. ನಿನ್ನಿಂದ ಆಗಲ್ಲ, ದೇವರಿಂದ ಸಾಧ್ಯ. ಹಲ್ಲೆಲೂಯಾ. ಆತನು ಸಾಧ್ಯಪಡಿಸಿ ತೋರಿಸುವ ದೇವರು ನಮ್ಮ ದೇವರು ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಫಿಲಿಷ್ಟಿಯರು ಅಂದುಕೊಂಡ್ರು, ಇನ್ನು ಸ್ವಲ್ಪ ದಿನ ನಮ್ಮ ಮಧ್ಯದಲ್ಲಿ ದೇವರ ಮಂಜೂಷವಿದ್ರೆ ನಮ್ಮ ಕತೆ ಮುಗೀತು ಅಂತ ಹೇಳಿ ಅಲ್ಲಿಂದ ಅವರು ಬೇರೆ ಪ್ರಾಂತಕ್ಕೆ ಅದನ್ನು ಕಳಿಸಿಬಿಡ್ತಾರೆ. ಬೇರೆ ಪ್ರಾಂತಕ್ಕೆ ಆ ಒಂದು ದೇವರ ಸಾನ್ನಿಧ್ಯ ಮಂಜೂಷವನ್ನು ಕಳಿಸಿಬಿಡ್ತಾರೆ.
ಮಂಜೂಷ ದೇವರ ಸಾನ್ನಿಧ್ಯದಲ್ಲಿ ಯಾರ ಕುಟುಂಬದಲ್ಲಿರುತ್ತೋ ಅವ್ರ ಕುಟುಂಬದಲ್ಲಿ ದೇವರು ಬಿಡುಗಡೆ ಕೊಡ್ತಾನೆ. ಯಾರ ಕುಟುಂಬದಲ್ಲಿರುತ್ತೋ ಅವ್ರ ಕುಟುಂಬದಲ್ಲಿ ದೇವರ ಆಶೀರ್ವಾದವನ್ನು ಆತನು ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ಬಲಿಷ್ಠವಾದ ಕಾರ್ಯಗಳು, ಅಸಾಧ್ಯವಾದ ಕಾರ್ಯಗಳು. ನೋಡ್ರಿ, ನಮ್ಮ ದೇವರು ಯಾವಾಗಲೂ ಅಸಾಧ್ಯವಾದದ್ದೇ ಮಾಡೋದು. ಆದರೆ ವಿ ನೀಡ್ ಟು ಬಿಲ್ಡ್ ದಟ್ ಫೇತ್. ನಮ್ಮ ಜೀವನದಲ್ಲಿ ಆ ಒಂದು ನಂಬಿಕೆಯನ್ನು ನಾವು ಬಿಲ್ಡ್ ಮಾಡ್ಕೋಬೇಕು. ನೋಡಿ, ಜನರೆಲ್ಲರೂ ಹೇಳ್ತಾರೆ ನಮಗೆ, ಇದಾಗಲ್ಲ ಸರ್, ಇದಾಗಲ್ಲಪ್ಪ, ನಿನ್ನಿಂದ ನೀನೇನು ಮಾಡ್ತೀವಿ ಬಿಡು, ಬೇರೆದು ನೋಡ್ಕ, ಬೇರೆದು ಮಾಡು ಅಂತ ಕೆಲವರು ಡಿಸ್ಕರೇಜ್ ಮಾಡ್ತಾರೆ. ದೇವರ ಮಕ್ಕಳಾದಂಥ ನಾವು ನೋಡಿ, ನಮಗೆ ಯಾವಾಗಲೂ ನಾವು ಭಾನುವಾರ ಇಲ್ಲಿರ್ತೀವಿ, ಮಿಕ್ಕಿದ 6 ದಿನ ಹೊರಗಡೆ ಇರ್ತೀವಿ, ಲೋಕದಲ್ಲಿರ್ತೀವಿ. ನಮಗೆ ಜಾಸ್ತಿ ಮಾತುಗಳು ಕೇಳೋದು ಲೋಕದ ಮಾತುಗಳು ಕೇಳ್ತೀವಿ ನಾವು. ನೆಗೆಟಿವ್ ಥಾಟ್ಸ್, ಇದಾಗಲ್ಲ, ಇದು ಹೆಂಗಾಗ್ತದೆ ಬಿಡಕ್ಕ, ಸುಮ್ಮನೆ ಬಿಟ್ಟು ಬಿಡತ್ತಾಗ, ಇದು ಹೆಂಗಾಗ್ತದೆ ಅಂತ ಹೇಳಿ ಜನರೆಲ್ಲ ಅಂತಾರೆ. ಬಟ್ ನಾವು ದೇವರ ಮಕ್ಕಳಾದಂಥ ನಾವು ನಮ್ಮ ಮಾತು ನಾವು ಇದನ್ನು ಜಾಸ್ತಿ ತುಂಬಿಸ್ಕೋಬಾರ್ದು. ನಾವು ಏನು ಕೇಳ್ತೀವೋ ಅದು ಜಾಸ್ತಿ ನಮ್ಮ ಹೃದಯದಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಕೇಳ್ತಾ ನಮಗೆ ನಂಬಿಕೆ ಬರ್ತದೆ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದಲ್ಲ. ನಾವು ನೆಗೆಟಿವ್ ಕೇಳೋದು ಆಗಲ್ಲ ಅಂತ ನಾವು ಬಿಟ್ಟು ಬಿಡ್ತೇವೆ. ಹಲ್ಲೆಲೂಯಾ. ಆದರೆ ಇವತ್ತು ದೇವರ ಆತ್ಮ ಹೇಳ್ತಿದ್ರೆ, ನಾವು ಏನು ಇದು ನೆಗೆಟಿವ್ ನಮ್ಮ ಹತ್ರ ಮಾತನಾಡುವಾಗ ಅದನ್ನು ಕೇಳಬಾರ್ದು. ನಾವು ಇದಾಗಲ್ಲ ಅಂತ ಯಾರು ಹೇಳ್ತಾರಲ್ಲ ಅವ್ರ ಹತ್ರ ನೀನು ದೂರ ಇರಬೇಕು. ಅಕ್ಕ, ಇದು ನಿನಗಾಗಲ್ಲ, ಸುಮ್ಮನೆ ಇರು, ಅವ್ರ ಹತ್ರ ದೂರ ಇರಬೇಕು. ಯಾರು ನಮ್ಮ ಹತ್ರ ಪಾಸಿಟಿವ್ ಆಗಿ ಮಾತಾಡ್ತಾರೋ, ಯಾರು ನಮ್ಮ ಹತ್ರ ಸರಿಯಾದಂಥ ನಮ್ಮನ್ನು ಪ್ರೋತ್ಸಾಹ ಮಾಡೋದು, ಅಂಥ ವ್ಯಕ್ತಿಗಳ ಹತ್ರ ನಾವು ಹೋಗ್ಬೇಕು. ಅಂಥ ವ್ಯಕ್ತಿಗಳ ಹತ್ರ ನಾವು ನಿಂದಿರ್ಬೇಕು. ನೋಡ್ರಿ ಪ್ರಿಯ ದೇವ ಜನ, ನಾವು ಕೇಳ್ತಾ ನೆಗೆಟಿವ್ ಕೇಳ್ತಾ ಹೋದ್ರೆ ನಾವು ಕೂಡ ಏನು ಮಾಡ್ತೀವಿ, ಆಗಲ್ಲ ಬಿಡು ಅಂತೇಳಿ ಬಿಟ್ಟು ಬಿಡ್ತೀವಿ. ಆದರೆ ದೇವರ ನಾಮದಲ್ಲಿ ಆಗಲ್ಲ ಅಂತ ಹೇಳಿದಂಥ ಜನರ ಮುಂದೆ ನೀನು ಧೈರ್ಯವಾಗಿ ನಿಲ್ಲಬೇಕು. ಇದಾಗುತ್ತೆ, ಇದು ನನ್ನ ದೇವರು ಮಾಡ್ತಾನೆ, ನನ್ನ ದೇವರು ಮಾಡಲಿಕ್ಕೆ ಶಕ್ತನು, ನನ್ನ ದೇವರಿಗೆ ಅಸಾಧ್ಯವಾದ ಒಂದೂ ಇಲ್ಲ, ಆತನು ಮಾಡಿ ತೋರಿಸ್ತಾನೆ ಎಂಬುದಾಗಿ ನೀನು ನಿಂದಿರ್ಬೇಕು. ಹಲ್ಲೆಲೂಯ. ನೀನು ನಿಂತರೆ ನಿನ್ನ ಪರವಾಗಿ ದೇವರು ಖಂಡಿತ ಕೆಲಸ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ಆದರೆ ಅನೇಕ ಬಾರಿ ನಾವು ನಿಲ್ಲೋದು ಫೇಲ್ ಆಗ್ತೀವಿ. ಯಾವಾಗಂದರೆ ಈ ನೆಗೆಟಿವ್ ಥಾಟ್ಸ್ನ ಕೇಳಿ. ಅದಕ್ಕೆ ನಮ್ಮ ಸಾಂಗತ್ಯ ಬಹಳ ಪ್ರಾಮುಖ್ಯವಾಗಿರ್ಬೇಕು. ನಮ್ಮ ಸಾಂಗತ್ಯ ಯಾರ ಹತ್ರ ಇರುತ್ತೋ, ನಿಜವಾಗ್ಲೂ ಆತ್ಮೀಕ ವ್ಯಕ್ತಿಗಳ ಹತ್ರ ನಮ್ಮ ಸಾಂಗತ್ಯ ಇದ್ದರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ನಾವು ಫಲಭರಿತವಾದಂಥ ಜೀವನವನ್ನು ಮಾಡ್ತೀವಿ ಪ್ರಿಯರೇ. ಹಲ್ಲೆಲೂಯ. ಮೊದಲನೇದಾಗಿ ದೇವರ ಸಾನ್ನಿಧ್ಯದಲ್ಲಿ ಎಲ್ಲವೂ ಮೊಣಕಾಲು ಇರಬೇಕು. ಎಲ್ಲ ಬಲಿಷ್ಠವಾದ ಕಾರ್ಯಗಳು ನೆಲಸಮ ಮಾಡಿ ದೇವರ ಅದ್ಭುತ ಮಾಡುವಂತನಾಗಿದೆ. ಇನ್ನೊಂದು ಅಂಶವನ್ನು ನೋಡ್ಕೊಳ್ಳೋಣ. ದೇವರ ಸಾನ್ನಿಧ್ಯದಿಂದ, ದೇವರ ಮಂಜೂಷದಿಂದ ಆದಂಥ ಕಾರ್ಯ. 2ನೇ ಸಮುವೇಲ ಬರೆದ ಪುಸ್ತಕ 6ನೇ ಅಧ್ಯಾಯ 6ನೇ ವಚನ. 2 ಸಾಮುವೇಲ್ 6ನೇ ಅಧ್ಯಾಯ 6ನೇ ವಚನ. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಚುಜ್ಜ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು, ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಒಬೆದೋಮನ ಮನೆಗೆ ಕಳುಹಿಸಿದನು. ಸಾಕಮ್ಮ. ಇಲ್ಲಿ ನೋಡ್ತಾ ಇದ್ದೀವಿ, ಮೊದಲನೇದಾಗಿ ಮಂಜೂಷದ ಮುಂದೆ ಅನ್ಯ ದೇವತೆ ಸಾಷ್ಟಾಂಗ ಹೊರತು. 2ನೇದಾಗಿ ಈ ಮಂಜೂಷವನ್ನು ದಾವೀದನು ತೆಗೆದುಕೊಂಡು ದಾವೀದ ಪಟ್ಟಣ ಯೆರೂಸಲೇಮಿಗೆ ತೆಗೆದುಕೊಂಡು ಹೋಗುವಾಗ ಇಲ್ಲಿ ಬಂಡಿಯಲ್ಲಿ ಇಟ್ಕೊಂಡು ಹೋಗ್ತಿದ್ದಾರೆ. ಬಂಡಿಯಲ್ಲಿ ಮಂಜೂಷವನ್ನು ಇಟ್ಟುಕೊಂಡು ಹೋಗ್ತಾ ಇರುವಾಗ ಏನಾಗುತ್ತೆ ಅಂದರೆ, ಒಂದು ಸ್ಥಳಕ್ಕೆ ಬರುವಾಗ ಒಂದು ಕುಣಿಯಲ್ಲಿ ಆ ಒಂದು ಚಕ್ರ ಗಾಲಿ ಬಿದ್ದಾಗ ಒಂದು ಕಡೆ ಒಳ್ಳುತ್ತೆ ಇಲ್ಲಮ್ಮ. ಆ ಒಂದು ಕುದುರೆ ಇದರಲ್ಲಿ ತೆಗೆದುಕೊಂಡು ಹೋಗೋ ಒಂದು ಸ್ಥಳದಲ್ಲಿ ಒಳ್ಳಿದ ತಕ್ಷಣ ಅಲ್ಲಿರುವಂಥ ಉಜ್ಜ ಎಂಬುವಂಥ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ, ಆ ಮಂಜೂಷವನ್ನು ಇಟ್ಟುಕೊಳ್ತಾನೆ. ಇಟ್ಟುಕೊಂಡ ತಕ್ಷಣ ದೇವರ ಉಗ್ರತೆ ಅವನ ಮೇಲೆ ಬಂದು ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಹಲ್ಲೆಲೂಯ. ಈಗ ನಾನು ಕೆಳಗೆ ಬೀಳ್ತಿದ್ದೀನಿ, ಪಾಪ ಅವನು ಬಂದು ಹಿಡ್ಕೊಂಡ, ನಾನು ಏನು ಮಾಡ್ಬೇಕು ಏನಂತೀನಿ ನಾನು, ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ತೀನಿ. ನಾನು ನನ್ನ ಯಾಕೆ ಹಿಡ್ಕೊಂಡಿಲ್ಲ ಅಂತ ಎಡೆಡ್ಬಿಟ್ರೆ ಏನಂತಾರೆ ಅದನ್ನು, ನಿಯಮ ಕರೆಕ್ಟ್, ಅದು ತಪ್ಪದು. ಅಲ್ಲಿ ಕೂಡ ನೋಡ್ರಿ, ದೇವರ ಮಂಜೂಷ ಕೆಳಗೆ ಬಿದ್ದು ಹೋಗ್ತಿದೆ. ಆ ಗಾಡಿಯಿಂದ ಕೆಳಗೆ ಬಿದ್ದು ಹೋಗುವ ಸಂದರ್ಭದಲ್ಲಿ ಉಜ್ಜ ಪಾಪ ಹಿಡ್ಕೊಂಡ ತಕ್ಷಣ ದೇವರ ಉಗ್ರತೆ ಅವನ ಮೇಲೆ ಬರುತ್ತೆ. ಮೊದಲನೇದಾಗಿ ಮಂಜೂಷ, ಇಲ್ಲಿ ಕೂಡ ಮಂಜೂಷ ಉಗ್ರತೆ ಬಂದು ಅಲ್ಲಿ ಇದ್ದಕ್ಕಿದ್ದಂಗೆ ಸತ್ತೋಗ್ತಾನೆ. ಯಾಕೆ ಸತ್ತೋಗ್ತಾನೆ ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ಒಂದು ನಿಯಮ ಇದೆ. ಮಂಜೂಷವನ್ನು ಎಲ್ಲಿ ಬೇಕಾದ್ರೆ ಅಲ್ಲಿ ತೆಗೆದುಕೊಂಡು ಹೋಗುವಂಥ ಇದಿಲ್ಲ. ಬಂಡಿಯಲ್ಲಿ ಅಸಲು ತೆಗೆದುಕೊಂಡು ಹೋಗಬಾರ್ದು. ಮಂಜೂಷವನ್ನು ಯಾಜಕರು ಅವರ ಹೆಗಲ ಮೇಲೆ ಹೊರಬೇಕು.
ಎಷ್ಟು ದೂರ ಹೋದ್ರೂ ಅವ್ರು ಹೆಗಲ ಮೇಲೆ ಹೋರ್ಬೇಕು, ಅದು ನಿಯಮ. ಇವರ ನಿಯಮಕ್ಕೆ ವಿರುದ್ಧವಾಗಿ ಮಾಡ್ತಿದ್ದಾರೆ. ಮಾಡುವಾಗ ದೇವರ ಉಗ್ರತೆ ಬಂತು. ಅಲ್ಲಿ ಉಜ್ಜ ಸತ್ತೋಗ್ಬಿಟ್ಟ. ಸತ್ತೋದ ತಕ್ಷಣ ದಾವೀದ ಕೈಕಾಲು ನಡುಗ್ಬಿಟ್ಟು, ರಾಜನು ಕೈಕಾಲು ನಡುಗೆ, ಏನಪ್ಪ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಹೇಳುವಾಗ, ಇದನ್ನು ಮುಂದೆ ತೆಗೆದುಕೊಂಡು ಹೋಗೋದು ಬೇಡ, ಇಲ್ಲೇ ಒಬೇದೆಮ್ ಅಂತ ಒಬ್ಬನಿದ್ದಾನೆ, ಇಲ್ಲೇ ಅವ್ರ ಮನೆ ಗುಡಿಸಲಲ್ಲ ಐತೆ, ಅವ್ರ ಮನೆಗೆ ಇಟ್ಟು ಬಿಡಮ್ಮ. ಹಲ್ಲೆಲೂಯಾ. ಒಬೇದೆಮು ಇಲ್ಲೇ ಮನೇಲಿ ಪಕ್ಕದಲ್ಲೇ ಅವ್ರ ಮನೆ, ಅಲ್ಲಿ ಇಟ್ಟು ಬಿಡೋಣ, ಬೇಕಾದರೆ ಆಮೇಲೆ ಯಾವಾಗ ತೆಗೆದುಕೊಂಡು ಹೋಗೋಣ ಅಂತೇಳಿ ದಾವೀದನ ತೀರ್ಮಾನ ಮಾಡ್ತಾನೆ. ನೋಡ್ರಿ, ಹೀಗೆ ಒಬ್ಬನು ಅದನ್ನು ಕೆಳಗೆ ಬೀಳುವಾಗಿ ಇಟ್ಟುಕೊಂಡು ಸತ್ತೋದ. ಈಗ ಒಬೇದೆಮು ಒಂದು ವೇಳೆ ಉದಾಹರಣೆ ನಾನು ನೀನು ಒಬೇದೆಮ ಸ್ಥಾನದಲ್ಲಿದ್ದರೆ ಮಂಜೂಷನ ಮನೆಗೆ ಸೇರಿಸ್ಕೊಳ್ತಿದ್ವೆ? ಬೇಡಪ್ಪೋ, ನಿನ್ನ ಮಂಜೂಷ ನಮ್ಮ ಮನೆ ಸಣ್ಣ ಸಣ್ಣ ಮಕ್ಕಳೇ ಇದ್ದಾರ, ಹಿಡ್ಕೊಂಡು ಎಲ್ಲಿ ಸತ್ತೋದ್ರೆ ನಾವು ಯಾರಿಗೆ ಹೇಳ್ಬೇಕು? ಬೇಡ ಒಬೇದೆಮು, ದಾವೀದು ಮಂಜೂಷ ಬೇಡ, ಏನು ಬೇಡಪ್ಪ, ನೀನು ನಿಮ್ಮ ಮನೆಗೆ ಇಟ್ಗ, ಇಲ್ಲಾಂದ್ರೆ ಎಲ್ಲಿಗಂತ ತಗೊಂಡೋಗು, ನಮಗೆ ಮಾತ್ರ ಅಸಲು ಬೇಡ ಅಂತ ನಾವು ಅಂತಿದ್ವಿ. ನಾನಿದ್ದಿದ್ರೆ ಅಂತಿದ್ದೆ, ನಮ್ಮ ಮನೇಲಿ 2 ಮಕ್ಕಳಿದ್ರೆ ಭಾಳ ಕಿಡಿಗೇಡೆ, ಎಕ್ಕಿ ಕುಂತ್ರೆ ಇಲ್ಲಪ್ಪ ಅಲ್ಲಿ ಭಸ್ಮ ಆಗಿಬಿಡ್ತಾರೆ ಅವರು, ಅಸಲು ಮಂಜೂಷ ಬೇಡ, ನಮ್ಮ ಮನೆಗೆ ಬೇಡ. ಅಲ್ಲೊಬ್ಬನ ಸತ್ತೋಗೇನ ಡೆಡ್, ಇನ್ನೂ ಅಲ್ಲಿ ಶವ ಸಂಸ್ಕಾರ ಕೂಡ ಆಗಿಲ್ಲ, ಅವಾಗೆ ನಮ್ಮ ಮನೆ ತೆಗೆದುಕೊಂಡು ಬಂದಿಡ್ತೀಯಾ ಅಂತ ನಾನು ಪ್ರಶ್ನೆ ಕೇಳ್ತಿದ್ದೆ. ಅದು ಒಬೇದೆಮ್ ಹಂಗೆ ಕೇಳಿಲ್ಲ. ಒಬೇದೆಮು ದೇವರ ಮನುಷ್ಯನು. ಒಬೇದೆಮು ಚಾರಿತ್ರಾತ್ಮಕವಾಗಿ ನಾನು ಕಾಮೆಂಟ್ರಿಯಲ್ಲಿ ಓದುವಾಗ ಬಹಳ ಬಡವ, ಊರು ಹೊರಗಡೆ ಇರ್ತಾನಂತೆ, ಊರು ಆಚೆ ಇರ್ತಾನೆ, ಭಾಳ ಬಡವ. ಈ ಒಬೇದೆಮು ಯಾವಾಗ ಮಂಜೂಷವನ್ನು ದಾವೀದ ತೆಗೆದುಕೊಂಡು ಹೋಗಂದ್ರೆ ಒಬೇದೆಮು ಸ್ವೀಕಾರ ಮಾಡ್ದ. ಮಂಜೂಷ ದೇವರ ಸಾನ್ನಿಧ್ಯ ನಮ್ಮ ಮನೆಗೆ ಬಂತಲ್ಲ ಅಂತೇಳಿ ಒಬೇದೆಮು ಆ ಮಂಜೂಷವನ್ನು ತೆಗೆದುಕೊಂಡು ಸ್ವೀಕಾರ ಮಾಡಿ ಇಟ್ಟುಕೊಂಡ ಮೇಲೆ ಒಬೇದೆಮು ಬಹಳ ಬಡವನು, ಬರೀ ಸಾಲಗಳಲ್ಲಿದ್ದಂಥ ವ್ಯಕ್ತಿ, ಬರೀ ದರಿದ್ರತೆಯಲ್ಲಿದ್ದಂಥ ವ್ಯಕ್ತಿ. ಆದರೆ ಯಾವಾಗ ದೇವರ ಮಂಜೂಷ ಒಬೇದೆಮ್ ಮನೆಗೆ ಬಂತೋ, ಒಬೇದೆಮ್ ಏನು ಮಾಡಿದೆ ಗೊತ್ತಾ? ಅವ್ರ ಮನೆಯಲ್ಲಿ ಮಕ್ಕಳನ್ನ ಕರೆದಂತೆ, ಇಲ್ಲಿ ಬರ್ರಿ ಕಾರ್ಟೂನ್ ನೆಟ್ವರ್ಕ್ ನೋಡಂ ಬರ್ರಿ ಅಂತ ಕರೆದಿಲ್ಲ. ಏನು ಮಾಡ್ದ? ಕುಂದ್ರಿಸ್ದ. ಇದು ದೇವರ ಸಾನ್ನಿಧ್ಯ, ಇದನ್ನ ನಾವು ದೇವರನ್ನ ಪ್ರತಿದಿನ ಇಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿ, ಇದ್ರ ಮುಂದೆ ಭಯಭಕ್ತಿಯಿಂದ ಇರಬೇಕು, ಇಲ್ಲಿ ಕೆಟ್ಟ ಮಾತು ಮಾತಾಡಬಾರ್ದು, ಇಲ್ಲಿ ಕ್ರಮವಾಗಿರ್ಬೇಕು, ಹೆಂಗೆ ಸಿಕ್ಕಿದ್ರೆ ಹಂಗೆ ಇರಬಾರ್ದು, ದೇವರ ಸಾನ್ನಿಧ್ಯ ನಮ್ಮ ಮನೇಲಿ ಬಂದಿದೆ ಅಂತೇಳಿ ಒಬೇದೆಮ್ ಕುಟುಂಬಕ್ಕೆ ಬೋಧನೆ ಮಾಡ್ದ. ಪ್ರಿಯ ದೇವ ಜನರೇ, ತಂದೆ ತಾಯಿಗಳಾದಂಥ ನಾವು ನಮ್ಮ ಮಕ್ಕಳಿಗೆ ನಾವು ಬೋಧನೆ ಮಾಡಬೇಕು. ಇವತ್ತು ಬೆಳಗ್ಗೆ ನಾನೊಂದು ಕೊಟೇಶನ್ ನೋಡಿದೆ. ಯಾವ ತಂದೆ ತಾಯಿ ಸಭೆಗೆ ಕ್ರಮವಾಗಿ ಬರಲ್ಲೋ ಅವರ ಮಕ್ಕಳು ದೇವರಿಗೆ ಸಭೆಗೆ ಕ್ರಮವಾಗಿ ದೂರ ಆಗ್ತಾರಂತೆ. ನಾನು ಹೇಳೋದು ಅರ್ಥ ಆಗ್ತಿದ್ದೇನೆ? ಯಾವ ತಂದೆ ತಾಯಿ ಸಭೆಗೆ ಕ್ರಮವಾಗಿ ಬರಲ್ಲೋ ಅವರ ಮಕ್ಕಳು ಅವ್ರು ನೋಡಿ ಏನು ಕಲಿತಾರಂದ್ರೆ, ದೇವರು ಸಭೆ ಒಂದು ಆಪ್ಷನಲ್, ಇದು ಆಯ್ಕೆ, ಹೋದ್ರೆ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲ ಅಂತ ಅವ್ರ ಮಕ್ಕಳು ಕಲಿತಾರೆ. ಯಾವ ತಂದೆ ತಾಯಿ ಸಭೆಗೆ ಕ್ರಮವಾಗಿ ಬರ್ತಾರೋ ಅವರ ಭಕ್ತಿಯನ್ನು ನೋಡಿ ಮಕ್ಕಳು ಕಲಿತಾರೆ. ಹಲ್ಲೆಲೂಯಾ. ಇವತ್ತು ದೇವರ ಆತ್ಮನ್ನು ಮಾತಾಡ್ತಾನೆ, ನೀವು ಕ್ರಮವಾಗಿ ದೇವರ ಸಭೆಗೆ ಬರಬೇಕು, ಕ್ರಮವಾಗಿ ದೇವರ ಸಾನ್ನಿಧ್ಯದಲ್ಲಿ ಕಲ್ತ್ರೆ ಅದು ನಿನಗೊಂದೇ ಅಲ್ಲ, ನಿನ್ನ ಮಕ್ಕಳ ಭವಿಷ್ಯತ್ತಿಗೆ ಅದು ಬಹಳ ಉಪಯೋಗವಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ದೇವರ ಮಂಜೂಷ ಅವರ ಮನೆಯಲ್ಲಿ ಬಂದಮೇಲೆ ಭಕ್ತಿಯನ್ನು ಕಲಿಸಿದ ಒಬೇದೆಮ್ ಮಕ್ಕಳಿಗೆ. ಹೆಂಗೆ ಇರಬೇಕಂತ ಕಲಿಸ್ದ. ಮನೆಯಲ್ಲಿ ಹೆಂಗೆ ಸಿಕ್ಕಿದ್ರೆ ಹಂಗೆ ಇರಬಾರ್ದು, ಮನೆಯಲ್ಲಿ ಏನು ಬೇಕಾದ್ರೆ ಅವು ಮಾಡಬಾರ್ದು, ಪ್ರತಿದಿನ ಇಲ್ಲಿ ಬಂದು ಪ್ರಾರ್ಥನೆ ಮಾಡೋಕೆ, ಪ್ರತಿದಿನ ಇದನ್ನು ಗೌರವಿಸಬೇಕೆಂಬುದಾಗಿ ಒಬೇದೆಮು ಕುಟುಂಬಕ್ಕೆಲ್ಲ ಬೋಧನೆ ಮಾಡ್ದ. ಕುಟುಂಬ ಪ್ರಾರ್ಥನೆಯನ್ನು ಮನೆಯಲ್ಲಿ ಪ್ರಾರಂಭ ಮಾಡ್ದ. ಒಬೇದೆಮ್ ನಾನು ಹೇಳ್ದಲ್ಲ, ಬಹಳ ಬಡವನು. ಒಬೇದೆಮ್ ಮನೆಗೆ ಪ್ರತಿದಿನ ಬಂದು ಡೋರ್ ತಡ್ತಿದ್ರಂತೆ. ಯಾರು? ಮಂಜುನಾಥ್ ಗುಂಪು ಅವರು. ಹಲ್ಲೆಲೂಯಾ. ಪ್ರತಿದಿನ ಬಂದು ಗುಂಪು ತಡ್ತಿದ್ರಮ್ಮ, ಚೀಟಿ ಕಟ್ಟಿಲ್ಲ, ಬಂದಿಲ್ಲ ನೀನು ಅಲ್ಲಿ ಗುಂಪಿಗೆ, ವಾರ ಆಡಾಡಕ್ಕೆ ಬಂದಿಲ್ಲ, ಯಾಕೆ ಅಂತೇಳಿ ಪ್ರತಿದಿನ ಅವರ ಮನೆಗೆ ಬಂದು ಡೋರ್ ತಡ್ತಿದ್ರಂತೆ. ಅಷ್ಟು ಬಡವ. ಅದಕ್ಕೆ ಇವರು ಕಾಟ ಬೇಡಪ್ಪ ಅಂತ ಊರೊಳಗಡೆ ನಿವಾಸ ಮಾಡ್ತೀನಂತ. ಹಲ್ಲೆಲೂಯಾ. ಊರೊಳಗಡೆ ಯಾರಿಗೆ ಗೊತ್ತಿಲ್ಲದಂಗೆ ನಿವಾಸ ಮಾಡ್ತಿದ್ದಾನೆ. ಈಗ ಮಂಜೂಷವನ್ನು ದೇವರ ಮನೆಗೆ ಸ್ವೀಕಾರ ಮಾಡ್ದ. ಒಬೇದೆಮನ ಮನೆಗೆ ಪ್ರತಿದಿನ ಅನಾರೋಗ್ಯ ಬರ್ತಿತ್ತಂತೆ. ಒಬೇದೆಮನ ಮನೆಗೆ ಪ್ರತಿದಿನ ಸಾಲದವರು ಬರ್ತಿದ್ರಂತೆ. ಒಬೇದೆಮನ ಮನೆಗೆ ಪ್ರತಿದಿನ ದರಿದ್ರತೆ ಬರ್ತಿದಂತೆ. ಇವಾಗ ಕೂಡ ಬರ್ತಿದ್ದಾವೆ. ಹಲ್ಲೆಲೂಯಾ. ಒಬೇದೆಮನ ಮನೆಯಲ್ಲಿ ದೇವರ ಮಂಜೂಷ ಇದೆ. ಒಬೇದೆಮನ ಮನೆಗೆ ದರಿದ್ರತೆ ಬರ್ತಿದೆ, ಆದರೆ ಬಾಗಿಲು ದಾಟಿ ಒಳಗೆ ಬರ್ತಿಲ್ಲಂತೆ. ಹಲ್ಲೆಲೂಯಾ. ಒಬೇದೆಮನ ಮನೆಗೆ ಸಾಲಗಾರ ಬರ್ತಿದ್ದಾರೆ, ಆದರೆ ಬಾಗಿಲು ದಾಟಿ ಒಳಗೆ ಬರ್ತಿಲ್ಲ. ವೈ? ದೇರ್ ಇಸ್ ಎ ಪವರ್ ಇನ್ ದ ಹೌಸ್. ಯಾಕೆಂದ್ರೆ ದೇವರ ಸಾನ್ನಿಧ್ಯ ಅವರ ಮನೆಯಲ್ಲಿತ್ತು. ದೇವರ ಸಾನ್ನಿಧ್ಯವನ್ನು ಹೆಂಗೆ ಗೌರವಿಸಬೇಕು ಒಬೇದೆಮನಿಗೆ ಗೊತ್ತಿತ್ತು. ಈಗ ಸಾಲಗಾರರು ಬರ್ತಿಲ್ಲಂತೆ ಒಬೇದೆಮನ ಮನೆಗೆ. ಒಬೇದೆಮನ ಮನೆಯಿಂದ ಸಾಲ ಕೊಡ್ಲಿಕ್ಕೆ ಒಬೇದೆಮ ಹೋಗ್ತಿದ್ರಂತೆ ಪ್ರೇರೆ. ಹಲ್ಲೆಲೂಯಾ. 3 ತಿಂಗಳು ಮಾತ್ರ ಒಬೇದೆಮನ ಮನೆಯಲ್ಲಿತ್ತು. ಎಷ್ಟು ದಿನ? 3 ತಿಂಗಳು ಒಬೇದೆಮನ ಮನೆಯಲ್ಲಿ ಮಂಜೂಷ ಇದ್ದ ಕಾರಣ ಏನು ಮಾಡ್ತಾನೆ ಗೊತ್ತಾ? ಒಬೇದೆಮ ಊಟಕ್ಕಿಲ್ಲ ಒಂದಾನದಲ್ಲಿ, ಬರೀ ಸಾಲ, ಬರೀ ಅವಮಾನ, ಬರೀ ದರಿದ್ರತೆ. ಯಾವಾಗ ದೇವರ ಸನ್ನಿಧಿ ಅವ್ರಿಗೆ ಬಂತೋ ಒಬೇದೆಮ್ ಏನು ಮಾಡ್ತೀನಿ ಗೊತ್ತಾ? ಅಲ್ಲಿ ಎದುರಿಗಿರೋ ಪ್ಲಾಟ್ ಕೊಂಡ್ಕೊಂತಿದ್ದಾನಂತೆ, ಹಿಂದೆ ಇರೋ ಪ್ಲಾಟ್ ಕೊಂಡ್ಕೊಂತಿದ್ದಾನಂತೆ. ಅಲ್ಲಿ ನೋಡಿದ್ದೆಲ್ಲ ಏನೆಲ್ಲ ಕಾಣ್ತದೆ ಅದು ತಗಪ್ಪ, ಅದು ನಾಳೆ ಅದು ರಿಜಿಸ್ಟರ್ ಮಾಡೋಣ, ನಾಡಿದ್ದು ಅದು ಮಾಡೋಣ, ಇದು ಮಾಡೋಣ ಅಂತೇಳಿ ಅಲ್ಲಿರುವಂಥ ಎಲ್ಲ ಏನು ಗದ್ದೆ ಬೇಕಾದ ಅದಕ್ಕೆ ಇಷ್ಟವಾದದ್ದು ಎಲ್ಲ ತಗೊಳ್ತಿದ್ದಾನಂತೆ.
ಈ ವಾರ್ತೆ ಯಾರಿಗೆ ಗೊತ್ತಾಯ್ತು ಗೊತ್ತಾ? ದಾವೀದನ ಕೇಳಿಸ್ತಂತೆ. ಇದನ್ನ ಯೋಚನೆ ಮಾಡ್ರಿ, ನೀನು ಅಭಿವೃದ್ಧಿ ಆಗಿ ಅಂತೇಳಿ ಈ ಸ್ಟೇಟ್ CMಗೆ ಗೊತ್ತಾಗ್ಬೇಕಂದ್ರೆ ಎಷ್ಟು ಅಭಿವೃದ್ಧಿ ಆಗ್ಬೇಕು ನಾವು? ದಾವೀದ ಒಬ್ಬ ದೇಶಕ್ಕೆ ರಾಜನು, ಹೌದಲ್ಲ? ಒಂದು 10 ಎಕರೆ ಹೊಲ ಇಲ್ಲಾಂದ್ರೆ 20 ಎಕರೆ ಎಲ್ಲ ಕೊಂಡ್ಕೊಂಡಿದ್ರೆ ತಲೆ ಕೆಡಿಸ್ಕೊಂತಿದ್ರಲ್ಲ ದಾವೀದು ದಿನ ದಿನ ಅಭಿವೃದ್ಧಿ ಅಂತಿದ್ದಾನಂತ. ಆ ಹೊಲ ಈ ಹೊಲ. ದಾವೀದ ಅನ್ಕೊಂಡೆ, ನಾವು ಸ್ವಲ್ಪ ಇದ್ರೆ ಇವ್ನು ನನ್ನ ಕೂಡ ಕೊಂಡ್ಕೊಂತಾನಲೇ, ಇವನು ತಗೊಂಬರೋಣ ಇದು. ಅಲ್ಲೆಲೂಯ. ಇನ್ನು ಸ್ವಲ್ಪ ದಿನ ಇದ್ರೆ ನನ್ನನ್ನು ಕೂಡ ಕೊಂಡ್ಕೊಂಡ್ಬಿಡ್ತಾನೆ ಇವನು ಒಬೇದೆಮ್. ಯಾಕೆ? ದೇವರ ಸಾನ್ನಿಧ್ಯ ಅಲ್ಲಿದೆ. ದೇವರ ಸಾನ್ನಿಧ್ಯವನ್ನು ಹೆಂಗೆ ಗೌರವಿಸಬೇಕು ಒಬೇದೆಮ್ಗೆ ಗೊತ್ತಿತ್ತು ಪ್ರೇರೆ. ಈ ಹಾನರ್ಡ್ ಗಾಡ್ಸ್ ಪ್ರೆಸೆನ್ಸ್. ದೇವರ ಸಾನ್ನಿಧ್ಯವನ್ನು ಗೌರವಿಸಿದ. ಅದಕ್ಕೆ ದೇವರು ಒಬೇದೆಮ್ ಎಲ್ಲೋ ಪಾತಾಳದಲ್ಲಿದ್ದ ದೇವರು ಹಂಗೆ ಒಬೇದೆಮ್ನ ಮೇಲೆ ಎಬ್ಬಿಸಿದ. ಈ ವಾರ್ತೆ ದಾವೀದನಿಗೆ ಗೊತ್ತಾಯ್ತಂತೆ. ಅವನು ಬಿಡಬಾರ್ದಪ್ಪ. ಹೊಲ ಕೊಂಡ್ಕೊಳ್ತಾನೆ, ಗದ್ದೆ ಕೊಂಡ್ಕೊಳ್ತಾನೆ, ಕಾರ್ ತಗೊಳ್ತಾನೆ, ಬಂಗ್ಲೆ ತಗೊಳ್ತಾನೆ. ಅವನ ದರಿದ್ರತೆ ಅವನ ಬಿಟ್ಟು ಹೋಯ್ತು. ಯಾಕೆ? ಅವನ ಮನೆಯಲ್ಲಿ ದೇವರ ಸಾನ್ನಿಧ್ಯ ಇದೆ. ಇವತ್ತು ನಿಮ್ಮ ಮನೆಯಲ್ಲಿ ಕೂಡ ಒಂದು ವೇಳೆ ಸಾಲಗಳಿಂದ ಇಲ್ಲಿ ಯಾರೆಲ್ಲ ಕೂತ್ಕೊಂಡಿದ್ದಾರೋ, ದೇವರ ಸಾನ್ನಿಧ್ಯವನ್ನು ಗೌರವಿಸ್ರಿ. ದೇವರ ಸಾನ್ನಿಧ್ಯ ನಿಮ್ಮ ಮನೇಲಿ ಇಟ್ಕೊಳ್ರಿ. ಪ್ರತಿದಿನ ದೇವರ ಸಾನ್ನಿಧ್ಯವನ್ನು ಹೇಗೆ ಗೌರವಿಸಬೇಕೋ, ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಸ್ತುತಿಸ್ಬೇಕೋ ನೀವು ಸ್ತುತಿಸ್ರಿ. ಹಲ್ಲೆಲೂಯಾ. ಸಾಲಗಾರರು ನಿಮ್ಮ ಮನೆಗೆ ಬರಬಾರ್ದು, ನೀವೇ ಒಬ್ಬರಿಗೆ ಸಾಲ ಕೊಡಬೇಕು. ಹಲ್ಲೆಲೂಯಾ. ದರಿದ್ರತೆ ನಿಮಗೆ ಬರಬಾರ್ದು. ದರಿದ್ರತೆ ನೀನು ನೋಡಿದ್ರೆ ಕಿಲೋಮೀಟರ್ ದೂರ ಓಡೋಗ್ಬೇಕು. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯ ಯಾವ ಕುಟುಂಬದಲ್ಲಿರುತ್ತೋ ಆ ಅಭಿವೃದ್ಧಿಯನ್ನು ನೋಡ್ತೀವಿ ಪ್ರೇರೆ. ದೇವರ ಸಾನ್ನಿಧ್ಯವನ್ನು ಯಾವ ಕುಟುಂಬ ಗೌರವಿಸ್ತೋ, ಅವ್ರು ಎಲ್ಲೇ ಇರಲಿ, ಅವನು ಯಾವ ಜನಾಂಗಕ್ಕೆ ಸೇರಿದವನಾಗಿರಲಿ, ಎಂಥ ವ್ಯಕ್ತಿ ಆಗಿರಲಿ, ಆ ವ್ಯಕ್ತಿಯನ್ನು ದೇವರು ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಒಬೇದೆಮ್ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಲ್ಲ ದೇವರ ಸಾನ್ನಿಧ್ಯನ. ಹೋಗ್ಲಿ ಬಿಡು, ಅದೇನು ಬಂದೈತೆ ಮನೆಯಲ್ಲಿ, ಎಲ್ಲ ದಾವೀದ ಅರಸನ ಹೇಳೇನ ಎಲ್ಲ ಮೂಲೆಗೆ ಬಿಸಾಕಂತ ಹೇಳಿಲ್ಲ. ಈ ಹಾನರ್ಡ್ ದೇವರ ಸೇವೆಯನ್ನು ನಾವು ಗೌರವಿಸ್ಬೇಕು. ದೇವರ ಸೇವಕರನ್ನು ನಾವು ಗೌರವಿಸ್ಬೇಕು. ಹಲ್ಲೆಲೂಯಾ. ಅದರಿಂದ ಏನು ಬರುತ್ತಂದರೆ ನಿಜವಾಗ್ಲೂ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ದೇವರ ಸೇವೆಯನ್ನು, ದೇವರ ಸೇವಕರನ್ನು ಯಾವ ಕುಟುಂಬ ಗೌರವಿಸುತ್ತೋ ಆ ಕುಟುಂಬಕ್ಕೆ ದೇವರು ಅದ್ಭುತವಾದಂಥ ಆಶೀರ್ವಾದ. ನೋಡ್ರಿ, ನಾವು ಗಮನಿಸಬೇಕಾದ್ರೆ ನಮ್ಮ ಚರ್ಚೆಗೆ ಒಬ್ಬರು ತಮಿಳ್ನಾಡಿಂದ ಒಬ್ಬರು ಸಿಸ್ಟರ್ ಬರ್ತಿದ್ರು. ಅವರಿಂದ ಕಲಿಬೇಕಾದದ್ದು ಏನು ಗೊತ್ತಾ? ಅವರಿಗೆ ಸ್ಯಾಲ್ರಿ ಬಂದ ತಕ್ಷಣ, ಸೋಮವಾರ ಸ್ಯಾಲ್ರಿ ಬಂದರೆ ಅವ್ರು ಏನು ಮಾಡ್ತಿದ್ರು ಗೊತ್ತಾ? 1 ರೂಪಾಯಿ ಕೂಡ ಖರ್ಚು ಮಾಡ್ತಿರಲಿಲ್ಲ. ನೆಕ್ಸ್ಟ್ ಭಾನುವಾರ ಬಂದು ಭಾನುವಾರ ದಶಂಭಾಗ ಕೊಡುವವರೆಗೂ 1 ರೂಪಾಯಿ ಖರ್ಚು ಮಾಡ್ತಿರಲಿಲ್ಲ ಅಮ್ಮ. ಹಲ್ಲೆಲೂಯಾ. ನಾನು ಅದನ್ನು ನೋಡಿ ಸಾಕಾದೆ. ನಾವೇನು ಎಲ್ಲ ಖರ್ಚು ಮಾಡಿ ಉಳಿದಿದ್ದು ಪಡೆದಿದ್ದು ಏನೇನು ಚಿಲ್ಲರ್ ಇದ್ರೆ ಹಾಕ್ತೀವಿ. ಹಲ್ಲೆಲೂಯಾ. ತಮಿಳ್ನಾಡಲ್ಲಿ ಇವತ್ತು ಸೇವೆ ಯಾಕೆ ಹಂಗೆ ಬೆಳೆದಿದ್ದಾನೆ? ದೇ ವೇರ್ ಕಮಿಟೆಡ್. ದೇವರ ಸೇವೆಗಾಗಿ ಅವರು ತ್ಯಾಗಪೂರ್ವಕವಾಗಿ ಕೊಡ್ತಾರೆ, ತ್ಯಾಗಪೂರ್ವಕವಾಗಿ ಬಿತ್ತುತ್ತಾರೆ, ತ್ಯಾಗಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಅದಕ್ಕೆ ಅಷ್ಟು ದೊಡ್ಡ ಉಜ್ಜೀವನ ಪ್ರಾಂತದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇವತ್ತು ದೇವರ ಆತ್ಮ ನಮ್ಮ ಸಂಗಡ ಹೇಳ್ತಾನೆ, ನಾವು ದೇವರನ್ನ ಗೌರವಿಸುವುದು ಶ್ರೇಷ್ಠವಾಗಿ ಗೌರವಿಸ, ಸುಮ್ಮನೆ ಅಲ್ಲ. ನನ್ನ ಆಲೋಚನೆ ಯಾವಾಗಲೂ ಹೆಂಗಿರುತ್ತೆ ಗೊತ್ತಾ? ಮಾಡಿದ್ರೆ ಚೆನ್ನಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಅಸಲು ಮಾಡಬಾರ್ದು. ಕೊಟ್ಟರೆ ಚೆನ್ನಾಗಿ ಕೊಡ್ಬೇಕು, ಇಲ್ಲಾಂದ್ರೆ ಅಸಲು ಕೊಡಬಾರ್ದು. ಹಲ್ಲೆಲೂಯಾ. ದೇವರ ಸಮ್ಮುಖಕ್ಕೆ ನೀವು ಏನಾದರೂ ತರ್ತೀರಿ, ಏನಾದರೂ ಕೊಡುವಾಗ ಶ್ರೇಷ್ಠವಾಗಿ ದೇವರು ಕೊಡ್ತಾನೆ ಬ್ರದರ್. ಶ್ರೇಷ್ಠವಾಗಿ ದೇವರು ಬಿತ್ತು. ನನ್ನ ಲೈಫಲ್ಲಿ ಆದಂಥ ಒಂದು ಘಟನೆ ಹೇಳ್ತೀನಿ. ನಾವು ಸಭೆಗೆ ಜಾಗ ತೆಗೆದುಕೊಳ್ಬೇಕಂತ ನಾವು ನಿರ್ಣಯ ಮಾಡಿದಾಗ ನಮ್ಮ ಹತ್ರ ಯಾರು ಸಭೆಯಲ್ಲಿ ಕೊಟ್ಟಿಲ್ಲ. ನಾವೇನು ಮಾಡಿದ್ರೆ, ನಂದು ಜ್ಯೋತಿದು ಸ್ವಲ್ಪ ಪಾಸ್ಟಮ್ಮದು ಸ್ವಲ್ಪ ಗೋಲ್ಡ್ ಇತ್ತು, ಅದೆಲ್ಲ ನಾವು ಬ್ಯಾಂಕಿಗೆ ಕೊಟ್ಟುಬಿಟ್ಟು 4 ಲಕ್ಷ ಆಯ್ತದೆ. ಬ್ಯಾಂಕಿಗೆ ತೊಗೊಂಬಂದು ಪ್ರೇರೆ ಯಾವಾಗ ನಾವು ಬಿತ್ತಿದ್ವೋ ದೇವರು ನಮ್ಗೆ 16 ಲಕ್ಷ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. 1 ಅಲ್ಲ 2 ಅಲ್ಲ, 16 lakhs. ನಾವು ಇದನ್ನು ಆ್ಯಕ್ಟ್ ಮಾಡಲಿದ್ರೆ ದೇವರು ಕೊಡಲ್ಲ. ನಾವು ಏನು ಮಾಡ್ತೀವಿ? ಬೀಜನ ತಿಂದು ಬಿಡ್ತೀವಿ, ಫಲ ಕಾಣಲ್ಲ. ನಾವು ಬೀಜನ ದೇವರ ಸಮ್ಮುಖದಲ್ಲಿ ಬಿತ್ತಬೇಕು, ಆಗ ಫಲ ಸಿಗುತ್ತೆ. ನಾವು ಬೀಜನ ಯಾವತ್ತೂ ತಿನ್ನಬಾರ್ದು. ಹಲ್ಲೆಲೂಯಾ. ದೇವರ ಸಭೆಯನ್ನು ಗೌರವಿಸ್ರಿ, ದೇವರ ಸೇವಕರನ್ನು ಗೌರವಿಸ್ರಿ, ದೇವರ ಸಾನ್ನಿಧ್ಯವನ್ನು ಗೌರವಿಸ್ರಿ. ಒಬೇದೆಮ್ ಮಾಡಿದದೇ. ಒಬೇದೆಮ್ ಮನೆ ಎಲ್ಲಿಗೋ ಫೇಮಸ್ ಆಯಿತು ಪ್ರೇರೆ. ಯಾರೆಲ್ಲ ಒಬೇದೆಮ್ ಆಡ್ಕೊಳ್ತಿದ್ರು, ಯಾರೆಲ್ಲ ಒಬೇದೆಮ್ ಮನೆ ತಡ್ತಿದ್ರು, ಈಗ ಒಬೇದೆಮ್ ಮನೆಗೆ ಏನಾಯ್ತು ಗೊತ್ತಾ? ಆಶೀರ್ವಾದ ನಿಧಿಯಾಗಿ ಒಬೇದೆಮ್ ಮಾರ್ಪಟ್ಟ. ಹಲ್ಲೆಲೂಯಾ. ಒಂದೊಂದು ವಚನವನ್ನು ನೋಡಿ ನಾವು ಮುಗಿಸ್ಕೊಳ್ಳೋಣ. 1 ಸಮುವೇಲ್ 7ನೇ ಅಧ್ಯಾಯ 3ನೇ ವಚನ. 1 ಸಮುವೇಲ ಪುಸ್ತಕ 7ನೇ ಅಧ್ಯಾಯ 3ನೇ ವಚನ. 1 ಸಮುವೇಲು 7ನೇ ಅಧ್ಯಾಯ 3ನೇ ವಚನ. 2ನೇ ವಚನ, ಸಾರಿ. ಸಾಕ್ರಿ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಹೆಸರು ಏನಂದ್ರೆ ಅಭಿನಾದಾಬು. ನಿಮ್ಮ ಪಕ್ಕದಲ್ಲಿದ್ದಾರೆ ಹೇಳ್ರಿ, ಅಭಿನಾದಾಬು. ಈ ವ್ಯಕ್ತಿ ಇದ್ದಾನೆ. ಇವರ ಮನೆಯಲ್ಲಿ ಈ ಮಂಜೂಷ 20 ವರ್ಷ ಇರುತ್ತೆ. ಎಷ್ಟು ವರ್ಷ?
20 ವರ್ಷ ಅಭಿನಾದಾಬನ ಮನೆಯಲ್ಲಿ ಮಂಜೂಷ ಇರುತ್ತೆ. ಆ ಮನುಷ್ಯನು ಒಂದು ಖರ್ಚಿಪ್ ಕೂಡ ಕೊಂಡ್ಕೊಳಂಗಿಲ್ಲ. ಹಲ್ಲೆಲೂಯಾ. ಒಂದು ಖರ್ಚಿಪ್ ಕೂಡ ಕೊಂಡ್ಕೊಳ್ಳಲ್ಲ. 20 ವರ್ಷ ಅವ್ರ ಮನೆಯಲ್ಲಿ ದೇವರ ಮಂಜೂಷ ಇರುತ್ತೆ, ಒಂದು ಖರ್ಚಿಪ್ ಕೂಡ ಕೊಂಡ್ಕೊಳ್ಳಲ್ಲ. ಒಬೇದೇವನ ಮನೇಲಿ ಎಷ್ಟು ದಿನ ಇತ್ತು? 3 ತಿಂಗಳಿತ್ತು. ಆತನು ಎಷ್ಟೋ ಉನ್ನತವಾಗಿ ಆಶೀರ್ವಾದ ಪಟ್ಟ. ಈತ 20 ವರ್ಷ ಇತ್ತು. ಯಾಕೆ ಈತನ ಜೀವನದಲ್ಲಿ ಆಶೀರ್ವಾದ ಇಲ್ಲ ಅಂದ್ರೆ, ಈತ ಏನ್ ಮಾಡ್ತಿದ್ದೆ ಅಂದ್ರೆ, ಮಂಜೂಷವನ್ನು ಏನೋ ಒಂದು ಟ್ರೋಫಿ ಇಲ್ಲಾಂದ್ರೆ ಏನೋ ಒಂದು ಕಟ್ಟಿಗೆ ಪೆಟ್ಟಿಗೆ ಅಂತೇಳಿ ಅದು ಅವ್ರ ಮನೆಗೆ ಬಂದ ತಕ್ಷಣ ಅಲ್ಲೆಲ್ಲ ಮೂಲೆಗಿಟ್ಟು ಅದನ್ನು ಮರ್ತೋಗ್ಬಿಟ್ಟ. ಪ್ರೇರಿ, ಯಾರು ದೇವರ ಮಂಜೂಷವನ್ನು ಗೌರವಿಸ್ತಾರೋ ಅವರ ಮನೆಯಲ್ಲಿ ಆಶೀರ್ವಾದವನ್ನು ನೋಡ್ತಾರೆ. ಅದನ್ನು ಏನು ನಾವು ಕೂಡ ಏನು ಮಾಡ್ತೀವಿ, ಭಾನುವಾರ ಚರ್ಚೆಗೆ ಬರುವಾಗ ಬೈಬಲ್ ತೆಗೆದುಕೊಂಡು ಬರ್ತೀವಿ, ಭಾನುವಾರ ಮಧ್ಯಾಹ್ನ ಅಲ್ಲಿ ಬಿಸಾಕ್ತೀವಿ, ಮತ್ತೆ ನೆಕ್ಸ್ಟ್ ಯಾವಾಗ ಕಾಣುತ್ತೆ ನಮ್ಮ ಮನೆಗೆ? ಭಾನುವಾರ ಹೌದಾ ನಮ್ಮ ಕರೆಕ್ಟಾ? ನೋಡಿ, ಒಪ್ಕೊಳ್ತಿದ್ದಾರೆ. ಥ್ಯಾಂಕ್ ಯು. ನೋಡ್ರಿ, ಇಲ್ಲಿ ನಾವು ಗಮನಿಸುವಾಗ 20 ವರ್ಷ ಒಂದೇ ಸ್ಥಾನದಲ್ಲಿತ್ತು. ಬಟ್ ಅಭಿನಾದಾಬನ ಮನೆಯಲ್ಲಿ ಯಾವ ಗೌರವ ಇಲ್ಲ, ಯಾವ ಅಭಿವೃದ್ಧಿ ಇಲ್ಲ, ಯಾವ ಹೊಲ ತಗೊಂಡಿಲ್ಲ, ಯಾವ ಗದ್ದೆ ತಗೊಂಡಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಿರಲಿಲ್ಲ ಮಂಜೂಷವನ್ನು ಯಾವ ರೀತಿಯಾಗಿ ಗೌರವಿಸಬೇಕು, ದೇವರ ಸಾನ್ನಿಧ್ಯವನ್ನು ಹೇಗೆ ಹಾನರ್ ಮಾಡಬೇಕು ಗೊತ್ತಿಲ್ಲ, ಯಾವ ರೀತಿಯಾಗಿ ಅದನ್ನು ದೇವರ ಸಾನ್ನಿಧ್ಯವನ್ನು ಉಪಯೋಗಿಸ್ಬೇಕಂತ ಗೊತ್ತಿಲ್ಲ. ಇವತ್ತು ನಮ್ಮ ಭಕ್ತಿ ಜೀವನದಲ್ಲಿ ಕೂಡ ನಾವು ಎಷ್ಟು ವರ್ಷ ದೇವರ ಸಭೆಗೆ ಬರ್ತಿದ್ದೆ ಅಂತ ಇಂಪಾರ್ಟೆಂಟ್ ಅಲ್ಲ. ನೀನು ಯಾವ ರೀತಿಯಾಗಿ ದೇವರ ಸನ್ನಿಧಿಯನ್ನು ಗೌರವಿಸ್ತಾ ಇದೆಯಾ, ಯಾವ ರೀತಿಯಾಗಿ ದೇವರ ಸನ್ನಿಧಿಯನ್ನು ನೀನು ಅನುಭವಿಸ್ತಾ ಇದೆಯಾ, ಯಾವ ರೀತಿಯಾಗಿ ದೇವರ ಸಾನ್ನಿಧ್ಯದಲ್ಲಿ ಇನ್ನು ಮುಂದೆ ಹೋಗ್ತಾ ಇದೆಯಾ, ಅದು ಪ್ರಾಮುಖ್ಯ. ದೇವರ ಸಾನ್ನಿಧ್ಯವು ಗೌರವಿಸದಂಥ ಕುಟುಂಬವನ್ನು ದೇವರು ಎಂದಿಗೂ ಕೆಳಮಟ್ಟದಲ್ಲಿ ಇಡಲ್ಲ ಪ್ರಿಯರೇ. ಹಲ್ಲೆಲೂಯಾ. ಎಂದಿಗೂ ಕೆಳಮಟ್ಟದಿಲ್ಲ. ದೇವರ ಸಾನ್ನಿಧ್ಯವನ್ನು ಗೌರವಿಸಿದಂಥ ಕುಟುಂಬವನ್ನು ದೇವರು ಹಂತ ಹಂತವಾಗಿ ಮೇಲೆತ್ತುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಎಷ್ಟು ದಿನ ಬರ್ತಿದ್ದೀವಿ ಅಂತಲ್ಲ, ನಮ್ಮ ಭಕ್ತಿ ಜೀವನ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟ್. ನಮ್ಮ ಭಕ್ತಿ ಜೀವನ ದೇವರ ಕಡೆಗೆ ಹೆಂಗಿದೆ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ಅಭಿನಾದಾಬನ ಮನೆ 20 ವರ್ಷ ಮಂಜೂಷ ಇತ್ತು, ಯಾವ ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ. ಇವತ್ತು ದೇವರ ಶಕ್ತಿ ನಿನ್ನ ಹತ್ರ ಇದೆ, ದೇವರ ಸಾನ್ನಿಧ್ಯ ನಮ್ಮ ಹತ್ರ ಇದೆ. ನೀನು ಹೆಂಗೆ ಅದನ್ನು ಉಪಯೋಗಿಸ್ಕೋತೀಯೋ ಆ ರೀತಿಯಾಗಿ ದೇವರು ನಿನ್ನ ಕುಟುಂಬದಲ್ಲಿ ಕಾರ್ಯ ಮಾಡ್ತಾನೆ ಪ್ರೇರೆ. ಸುಮ್ಮನೆ ಅದನ್ನು ನಾವು ಏನೋ ಭಾನುವಾರ ಹೋಗ್ತೀವಿ ಬರ್ತೀವಿ ಅಂತ ಸುಮ್ಮನೆ ನಾವು ಒಂದು ರಿಲೀಜಿಯಸ್ ಆಗಿದ್ದರೆ, ಪಾರಂಪರ್ಯವಾಗಿದ್ದರೆ ದೇವರ ಸನ್ನಿಧಿ ನಾವು ಕಾಣಲ್ಲ. ವಿ ನೀಡ್ ಟು ಹಾನರ್ ಎವ್ರಿ ಡೇ. ಪ್ರತಿದಿನ ದೇವರ ಸಮ್ಮುಖದಲ್ಲಿ ನೀನು ಗೌರವಿಸು, ಪ್ರತಿದಿನ ದೇವರ ಸಾನ್ನಿಧ್ಯವನ್ನು ನೀನು ಗೌರವಿಸು. ದೇವರು ಒಬೇದೇಮನ ಕುಟುಂಬವನ್ನು ಆಶೀರ್ವಾದ ಮಾಡಿದ ಹಾಗೆ, ಆ ಮಗನನ್ನು ಮೇಲೆ ಎತ್ತಿದ ಹಾಗೆ ನಿನ್ನನ್ನು ಕೂಡ ಮೇಲೆ ಎತ್ತುತ್ತಾನೆ ಪ್ರಿಯರೇ. ಮೊದಲನೇದಾಗಿ ದಾಗೋನ್ ದೇವತೆಯನ್ನು ನೆಲಸಮ ಮಾಡಿದ ದೇವರು ಶತ್ರುವಿನ ದೇವರನ್ನ ನೆಲಸಮ ಮಾಡ್ತಾನೆ, ಬಲಿಷ್ಠವಾದ ಕಾರ್ಯಗಳನ್ನ ನೆಲಸಮ ಮಾಡ್ತಾನೆ, ಅಸಾಧ್ಯ ಕಾರ್ಯಗಳನ್ನ ನೆಲಸಮ ಮಾಡ್ತಾನೆ. ಎರಡನೇದಾಗಿ ಆಶೀರ್ವಾದ. ಎಲ್ಲರೂ ಬೇಡ ಅಂದರು, ಒಬೇದೇಮ ಮಾತ್ರ ದೇವರ ಸಾನ್ನಿಧ್ಯವನ್ನು ಸ್ವೀಕಾರ ಮಾಡಿದ. ಒಬೇದೇಮ ಮಾತ್ರ ದೇವರ ಸಾನ್ನಿಧ್ಯವನ್ನು ಮನೆಗೆ ಸೇರಿಸ್ಕೊಂಡ, ಆಶೀರ್ವಾದ ಹೊಂದಿದ. ಅಭಿನಾದಾಬ 20 ವರ್ಷ ಇತ್ತು, ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಭಾಳಷ್ಟು ಸಭೆಗಳು ಮೈನ್ ಲೈನ್ ಚರ್ಚ್ಗಳಲ್ಲಿ ನೀವು ಗಮನಿಸುವಾಗ ಕೆಲವು ಸಭೆಗಳ ಹೆಸರುಗಳೆಲ್ಲ ಅವರು 20-30 ವರ್ಷಗಳು ಬರ್ತಾ ಇರ್ತಾರೆ, ಬೈಬಲ್ ಕೈಯಲ್ಲಿಟ್ಕೊಂಡು ಒಂದು ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ಕೆಲವು ಮೈನ್ ಲೈನ್ ಚರ್ಚ್ ಇಲ್ಲ ಅಂಥವಿಲ್ಲ, ಬಳ್ಳಾರಿ ಇಲ್ಲ, ಆ ಕಡೆ 20 ವರ್ಷದಿಂದ 25 ವರ್ಷದಿಂದ ನಾವು ಪಾರಂಪರ್ಯ ಕ್ರೈಸ್ತರಂತಾರೆ. ಅವ್ರಿಗೇನು ದೇ ಡೋಂಟ್ ನೋ ಪ್ರೇಯರ್. ಬೈಬಲ್ ಹೆಂಗೆ ಓದೋದು ಗೊತ್ತಿಲ್ಲ, ಪ್ರಾರ್ಥನೆ ಗೊತ್ತಿಲ್ಲ, ಬಟ್ ರಾಜಕೀಯ ಮಾಡೋದ್ರೆ ಜಗ್ಗಿ ಮಾಡ್ತಿದ್ರು. ಹಲ್ಲೆಲೂಯಾ. ಆದರೆ ಪ್ರಿಯ ದೇವ ಜನರೇ, ನಿಜವಾಗ್ಲೂ ದೇವರು ಒಳ್ಳೆ ಸೇವಕರನ್ನು ನಿಮಗೆ ಕೊಟ್ಟಿದ್ದಾನೆ. ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಗಾಡ್ಸ್ ಪ್ರೆಸೆನ್ಸ್. ನೀನು ದೇವರ ಸಾನ್ನಿಧ್ಯ ನಿನ್ನ ಅನುಭವಿಸೋದಕ್ಕಾಗಿ ದೇವರು ಒಳ್ಳೆ ಸೇವಕರನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರು ಈ ಸೇವೆಯನ್ನು ಇನ್ನೊಂದು ಹಂತಕ್ಕೆ ದೇವರು ತೆಗೆದುಕೊಂಡು ಹೋಗ್ಲಿ. ಹಲ್ಲೆಲೂಯಾ. ನೋಡ್ರಿ, ಬಲಿಷ್ಠವಾದ ಕಾರ್ಯಗಳು, ಒಂದು ವೇಳೆ ಸೇವೆಗೆ ಒಂದು ವೇಳೆ ಲ್ಯಾಂಡ್ ಬಲಿಷ್ಠವಾದದ್ದು ಅಂತ ಒಂದು ವೇಳೆ ಅಂದ್ಕೊಂಡಿರ್ಬೋದು, ಆದರೆ ನನ್ನ ದೇವರು ಈ ಸಾನ್ನಿಧ್ಯ ಮೂಲಕ ನಮಗೆ ಅದು ನಮ್ಮ ಹತ್ರ ಹುಡುಕೊಂಡು ಬರೋ ಹಾಗೆ ದೇವರು ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸಭೆಗೆ ಜಾಗವನ್ನು ಎಲ್ಲಿದೆ ಗೊತ್ತಿಲ್ಲ, ದೇವರು ನಮಗೆ ಎಲ್ಲಿ ದೇವರು ಸಿದ್ಧ ಮಾಡಿದ್ರೆ ಅಲ್ಲಿ ಹುಡುಕೊಂಡು ಹೋಗುವ ಹಾಗೆ, ನಮ್ಮ ಹತ್ತಿರ ಬರುವ ಹಾಗೆ ದೇವರು ಎಲ್ಲವನ್ನು ಒದಗಿಸುವ ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ದೇವರ ಸಭೆಯನ್ನು ಗೌರವಿಸ್ರಿ, ದೇವರ ಸೇವಕರನ್ನು ಗೌರವಿಸ್ರಿ. ಮೂರನೇದಾಗಿ ಅಭಿನಾದಾಬ ಆಗಿರಬಾರ್ದು. ಎವ್ರಿ ಡೇ ದೇವರ ಹತ್ರ ಸಮಯ ಕಳೆಯಿರಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡುವಂತನಾಗಿದೆ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಜೋರಾಗಿ ಕರಗಳನ್ನು ತಟ್ಟಿ ದೇವರನ್ನು ಘನಪಡಿಸೋಣ. ನಿಜವಾಗ್ಲೂ ಬಹಳ ಸಂತೋಷ. ನಮ್ಮೊಂದಿಗೆ ದೇವರು ಮಾತನಾಡಿದ್ದಾನೆ. ಒಪ್ಕೊಳ್ತೀರಾ? ನಮ್ಮೊಂದಿಗೆ ದೇವರು ಮಾತನಾಡಿದ್ದಾನೆ. ನಾನು ಅಲ್ಲಿ ಕೂತ್ಕೊಂಡು ದೇವ್ರ ವಾಕ್ಯನ ಕೇಳಿಸ್ಕೊಳ್ತಾ ಇದ್ದೆ. ದೇವ್ರು ನನ್ನೊಂದಿಗೂ ಕೂಡ ಮಾತಾಡ್ತಾ ಇದ್ರು. ಆಮೇನ್. ನನ್ನೊಂದಿಗೂ ಕೂಡ ದೇವರು ಮಾತಾಡಿದರು. ನೋಡಿ, ಒಂದು ಮಂಜೂಷ ಅಂತ ಹೇಳುವಾಗ ಇವತ್ತು ನಮ್ಮ ಮಧ್ಯದಲ್ಲಿ ಮಂಜೂಷ ಇಲ್ಲ, ನಮ್ಮ ಮಧ್ಯದಲ್ಲಿ ಇವತ್ತು ಬೈಬಲ್ ಇದೆ.
ದೇವರ ವಾಕ್ಯ. ಮಂಜೂಷ ಅಂತ ಹೇಳುವಾಗ ಇವತ್ತು ಸತ್ಯವೇದ, ಹಲ್ಲೆಲೂಯಾ. ಆ ಸತ್ಯವೇದ ಯಾರ್ಯಾರ ಮನೆಯಲ್ಲಿದೆಯೋ, ಆ ದೇವರ ವಾಕ್ಯ ಯಾರ್ಯಾರ ಜೀವನದಲ್ಲಿದೆಯೋ, ಆ ವಾಕ್ಯವನ್ನು ಯಾರು ಹೊತ್ತು ಹೋಗ್ತಿರೋ, ಆ ವಾಕ್ಯವನ್ನು ಯಾರು ಹೊತ್ತುಕೊಂಡು ನೀವು ನಿಮ್ಮ ಜೀವಿತದಲ್ಲಿ ನಡೀತಿರೋ, ಇವತ್ತು ನೀವು ಏನು ಕೇಳಿಸ್ಕೊಂಡಿದ್ದೀರಿ ಅದು ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ನಡೀತದೆ. ಆಮೇಲೆ ಇದು ಎಂದಿಗೂ ತಪ್ಪದು ಪ್ರೇರೆ, ಇದು ಎಂದಿಗೂ ಕೂಡ ತಪ್ಪದು, ಇದು ನಡೆಯುತ್ತೆ. ದೇವರು ಇವತ್ತು ತನ್ನ ಆತ್ಮನ ಮೂಲಕವಾಗಿ ತನ್ನ ಸೇವಕರನ್ನ ಪ್ರಾಂತ್ಯಕ್ಕೆ ನಡೆಸಿ, ನಮ್ಮ ಸಭೆಗೆ ನಡೆಸಿ, ಅದ್ಭುತವಾಗಿ ನಮ್ಮೊಂದಿಗೆ ಎಲ್ಲರೊಂದಿಗೆ ಮಾತನಾಡಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಇನ್ನೊಂದು ಸಾರಿ ದೇವರಿಗೆ ಘನಪಡಿಸೋಣ, ಕರ್ತನ ದೇವರನ್ನ ಘನಪಡಿಸೋಣ. ಹಲ್ಲೆಲೂಯಾ. ನಿಜವಾಗ್ಲೂ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಬಂದಿದ್ದು ಬಹಳ ಸಂತೋಷ. ದೇವರು ಅವರನ್ನು, ಅವರ ಸೇವೆ, ಅವರ ಕುಟುಂಬವನ್ನು, ಅವರಿಗಿರುವಂಥ ಪರಿಪೂರ್ಣವಾದ ಪರಿವಾರವನ್ನು ಕರ್ತನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಈ ವಾಕ್ಯದ ಅಡಿಯಲ್ಲಿ ನಮ್ಮನ್ನು ತಗ್ಗಿಸ್ಕೊಳ್ಳೋಣ. ವಾಕ್ಯಕ್ಕಾಗಿಯೂ ಮತ್ತು ಸೇವಕರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ನಾವೆಲ್ಲರೂ ಸಭೆಯಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಮೂರ್ತಿಯಣ್ಣ ಇದ್ದಾರೆ, ಮುಂದೆ ಬಂದು ಈ ಒಂದು ವಿಷಯಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಕರ್ತನೇ ಸ್ತೋತ್ರ ಸ್ವಾಮಿ, ದೇವಾದಿ ದೇವನೇ ನಿನಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ. ನಜರೇತಿನ ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಮಾಡಿಕೊಳ್ಳುವ. ಪರಿಶುದ್ಧನು ಪರಮ ಪವಿತ್ರ ಅಂತ ನನ್ನ ಯೇಸು ಸ್ವಾಮಿ, ಈ ಒಂದು ಮಧ್ಯಾಹ್ನ ವೇಳೆಗಾಗಿ ನಿಮ್ಮ ಸ್ತೋತ್ರ ರಾಜ್ಯ. ಕರ್ತನೆ, ನಿಮ್ಮ ಕೃಪೆಗಾಗಿ ನಿಮ್ಮ ಸ್ತೋತ್ರ ರಾಜ್ಯ, ನಿಮ್ಮ ದಯೆಗಾಗಿ ನಿಮ್ಮ ಸ್ತೋತ್ರ ಸ್ವಾಮಿ. ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಕನಿಕರಿಸಿ, ನಮ್ಮನ್ನು ಕರ್ತನೆ ನಡೆಯಬೇಕಾದ ಮಾರ್ಗದಲ್ಲಿ ನಡೆಸೋದಕ್ಕಾಗಿ ಸ್ವಾಮಿ, ವಾಕ್ಯದ ಮುಖಾಂತರ ಕರ್ತನೆ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಾಮಿ. ನಮ್ಮ ಜೀವಿತಗಳು ಅಭಿವೃದ್ಧಿ ಹೊಂದಬೇಕಾದ್ರೆ, ನಮ್ಮ ಜೀವಿತಗಳು ಆಶೀರ್ವಾದ ಹೊಂದಬೇಕಾದ್ರೆ, ನಮ್ಮ ಕುಟುಂಬಗಳು ಸಾಕ್ಷಿಯಾಗಿ ನಿಲ್ಲಬೇಕಾದ್ರೆ ಕರ್ತನೆ, ನಿಮ್ಮ ವಾಕ್ಯ, ನಿಮ್ಮ ಪ್ರಸನ್ನತೆ, ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿ ಕರ್ತನೆ ನಿಮ್ಮ ಸೇವಕರ ಮುಖಾಂತರ ತಿಳಿಸಿದಕ್ಕಾಗಿ ನಿಮ್ಮ ಸ್ತೋತ್ರ ರಾಜ್ಯ. ಕರ್ತನೆ, ನಿಮ್ಮ ಸ್ತೋತ್ರಿಸ್ತೀವಿ, ಕೊಂಡಾಡ್ತೀವಿ ಸ್ವಾಮಿ. ಕರ್ತನೆ, ಎಸ್ ಲಾರ್ಡ್. ಕರ್ತನೆ, ಆ ಮಂಜೂಸುವಾದ ಪ್ರಸನ್ನತೆ ಕರ್ತನೆ ಅಪ್ಪ, ಒಬೇದೇದೋಮನ ಮನೆಯಲ್ಲಿ ಕರ್ತನೆ ಕೇವಲ 3 ತಿಂಗಳಲ್ಲಿ ಸ್ವಾಮಿ ಎಂಥ ಆಶೀರ್ವಾದಗಳನ್ನು ಉಂಟು ಮಾಡಿದ್ರೆ ಸ್ವಾಮಿ. ಹಾಗೆ ನಮ್ಮ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಕೂಡ ಕರ್ತನೆ ನೀವು ಆಶೀರ್ವದಿಸಲು ಇಷ್ಟಪಡ್ತೀರ ಸ್ವಾಮಿ, ಅಭಿವೃದ್ಧಿಪಡಿಸಲು ಇಷ್ಟಪಡ್ತೀರಪ್ಪ. ನಿಮ್ಮ ಸ್ತೋತ್ರ ಕರ್ತನೆ. ರಕ್ಷಕನ ದೇವರೇ, ವಿಶೇಷವಾಗಿ ಸ್ವಾಮಿ ಪ್ರಿಯ ಸಹೋದರ ಹರೀಶ್ವರ್ಗಾಗಿ ನಿಮ್ಮ ಸ್ತೋತ್ರ, ಅವರ ಕುಟುಂಬಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಾಮಿ. ಅವ್ರು ಮಾಡ್ತಿರುವ ನಿನ್ನ ಸೇವೆಗಾಗಿ ನಿಮ್ಮ ಸ್ತೋತ್ರ ರಾಜ್ಯ. ಕರ್ತನೆ, ಇನ್ನೂ ಅಧಿಕವಾಗಿ ಸ್ವಾಮಿ ಆ ಮಗನನ್ನು ಕರ್ತನೆ ನಿಮ್ಮ ವಾಕ್ಯದ ಜ್ಞಾನದಿಂದ ತುಂಬಿಸಿ, ಪವಿತ್ರಾತ್ಮನೆ ಅನೇಕ ಕಡೆಗಳಲ್ಲಿ ಅನೇಕ ಜನರ ಮಧ್ಯದಲ್ಲಿ ಸಾಧನವಾಗಿ ಉಪಯೋಗಿಸಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ. ಕರ್ತನೆ, ವಿಶೇಷವಾಗಿ ಸ್ವಾಮಿ ಕರ್ತನೆ ಅವ್ರನ್ನ ಬಲಪಡಿಸಿ, ಕರ್ತನೆ ಅವ್ರನ್ನ ಆಶೀರ್ವಾದ ಮಾಡಿ ಸ್ವಾಮಿ. ಅನೇಕರಿಗೆ ಸ್ವಾಮಿ ಮಾದರಿಯ ಜೀವಿತವನ್ನು ಜೀವಿಸೋದಕ್ಕೆ ದೇವ ನೀವು ಕೃಪೆ ಕೊಡಬೇಕಾಗಿ ಕೇಳಿಕೊಳ್ತೀವಿ ಅಚ್ಚ. ಆತನನ್ನ, ಆತನ ಕುಟುಂಬವನ್ನ, ಮಕ್ಕಳನ್ನ ಕರ್ತನೆ, ಪತ್ನಿಯನ್ನ ಸ್ವಾಮಿ ಕರ್ತನೆ, ತಂದೆ ತಾಯಿಗಳನ್ನ ಕರ್ತನೆ, ಒಡ ಹುಟ್ಟಿದವ್ರನ್ನ ಸ್ವಾಮಿ ಆಶೀರ್ವಾದ ಮಾಡ್ರಿ ಕರ್ತನೆ. ಸಭೆಯನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಸಭೆಗೆ ಕರ್ತನೆ ತೆಗೆದುಕೊಳ್ಳಲ್ಪಟ್ಟಂತ ಆ ಜಾಗಕ್ಕಾಗಿ ನಿಮ್ಮ ಸ್ತೋತ್ರಿಸ್ತೀರ ಅಚ್ಚ. ಆ ಜಾಗದಲ್ಲಿ ಕರ್ತನೆ ಆದಷ್ಟು ಬೇಗನೆ ಸ್ವಾಮಿ ಒಳ್ಳೆ ಕರ್ತನೆ ಕಟ್ಟಡ ಕಟ್ಟಲ್ಪಟ್ಟು ಸ್ವಾಮಿ ಅಲ್ಲಿ ಸಾವಿರಾರು ಲಕ್ಷಾಂತರ ಜನರು ಬಂದು ಸ್ವಾಮಿ ರಕ್ಷಣೆ ಹೊಂದಿಕೊಳ್ಳಬೇಕು ಸ್ವಾಮಿ, ನಿತ್ಯ ಜೀವನ ಪಡ್ಕೊಳ್ಬೇಕು ಸ್ವಾಮಿ, ಪರಲೋಕ ರಾಜ್ಯಕ್ಕೆ ಮಾರ್ಗವನ್ನು ತಿಳಿದುಕೊಳ್ಬೇಕು ಸ್ವಾಮಿ. ಕರ್ತನೆ, ಆ ಒಂದು ಜಾಗದಲ್ಲಿ ಕರ್ತನೆ ಆಲಯ ಕಟ್ಟದಂತೆ ಸ್ವಾಮಿ ಕರ್ತನೆ ಸೈತಾನ್ ಹಾಕಿಕೊಂಡಂತ ಎಲ್ಲ ಯೋಜನೆಗಳು, ಎಲ್ಲ ಅವನ ಪ್ರಣಾಳಿಕೆಗಳು, ಅವನ ಎಲ್ಲ ಒಳಸಂಚುಗಳು ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮಲಿ ಕಟ್ಟುತ್ತದಿವೆ ಸ್ವಾಮಿ. ಕಟ್ಟಲ್ಪಡಲಿ ಯೇಸುವಿನ ನಾಮಲಿ, ಕಟ್ಟಲ್ಪಡಲಿ ಯೇಸುವಿನ ರಕ್ತದಲ್ಲಿ ಕಟ್ರಿ ಯೇಸು ಸ್ವಾಮಿ. ಕರ್ತನೆ, ಯಾವುದೇ ಥರದ ಅಡ್ಡಿಗಳು ಬರದಂತೆ, ಯಾವುದೇ ಥರದ ಆತಂಕಗಳು ಬರದಂತೆ, ಯಾವುದೇ ಥರದ ಸ್ವಾಮಿ ಇಕ್ಕಟ್ಟು ಬಿಕ್ಕಟ್ಟುಗಳು ಬರದಂತೆ ಸ್ವಾಮಿ, ಯಾರಿಂದಲೂ ಆಕ್ಷೇಪಣೆ ಬರದಂತೆ ಸ್ವಾಮಿ, ಯಾವ ಅಧಿಕಾರಿಗಳಿಂದಲೂ ಸ್ವಾಮಿ, ಯಾವ ಕರ್ತನೆಪ್ಪ ಮನುಷ್ಯರಿಂದಲೂ ಕರ್ತನೆ ಆಕ್ಷೇಪಣೆ ಬರದಂತೆ ಸ್ವಾಮಿ ನೀವು ತಾನೇ ಕರ್ತನೆ ಎಲ್ಲರ ಕರ್ತನೆ ಮಂಕಾದ ಕಣ್ಣುಗಳನ್ನ ತೆರೆದು ಸ್ವಾಮಿ ಕರ್ತನೆ ಬೆಳಕಿನ ಕರ್ತನೆ ಕಣ್ಣುಗಳನ್ನ ಅನುಗ್ರಹಿಸಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ. ರಕ್ಷಕನ ದೇವರೇ, ಆ ಒಂದು ಸ್ಥಳಕ್ಕೆ ವಿರೋಧವಾಗಿ ಕೆಲಸ ಮಾಡುವಂತ ಎಲ್ಲ ಕತ್ತಲೆಯ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನಿರ್ನಾಮವಾಗಿ ಹೋಗಲಿ ಸ್ವಾಮಿ, ನಿರ್ನಾಮವಾಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಕರ್ತನೆ, ವಿಶೇಷವಾಗಿ ಸ್ವಾಮಿ ಆದಷ್ಟು ಬೇಗನೆ ಕರ್ತನೆ ಅದಕ್ಕೆ ಬೇಕಂತ ಎಲ್ಲ ಅವಶ್ಯಕತೆಗಳನ್ನ ನೀವು ಒದಗಿಸಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ. ನಿನ್ನಿಂದ ಸಾಧ್ಯ, ನೀವು ನಡೆಸ್ತೀರಿ ಅಂದಾಗ ನಾವು ನಂಬುತ್ತೇವೆ ಸ್ವಾಮಿ. ಕರ್ತನೆ, ಆಶೀರ್ವಾದ
ನಿಮ್ಮ ಸ್ತೋತ್ರ ಸಲ್ಲಿಸ್ತಾ ಮತ್ತೊಂದ್ಸಲ ನಮ್ಮೆಲ್ಲರ ಸಂಗಡ ನೀವು ಮಾತಾಡಿ ನಮ್ಮನ್ನು ಕೂಡ ನೀವು ಬಲಪಡಿಸಿದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ತೀನಿ, ನನ್ನ ಜೀವವುಳ್ಳ ತಂದೆ. ಆಮೇನ್ ಆಮೇನ್.